ಬಿಟ್ಟು ಹೋಗುತ್ತಿರುವೆ ನನ್ನ ನೀವೊಬ್ಬಂಟಿ ಮಾಡಿ ಚಿನ್ನ, ನಿನ್ನ ನೆನಪು ಈಗ ನನ್ನ ತುಂಬ ಕಾಡುತ್ತಿದೆ ಚಿನ್ನ. ಯಾವುದೋ ಒಂದು ಹಳ್ಳಿಯಿಂದ ಬಂದಿದ್ದೀನಿ, ಬಟ್ ಆ ಹಳ್ಳಿಯಿಂದ ಬಂದಿನಂತೇಳಿ ನಾನು ಹಿಂದೆ ಬೀಳಬಾರ್ದು, ಮುಂದೆ ಹೋಗ್ಬೇಕು ಅಂತೇಳಿ ತುಂಬಾ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ. ಬಟ್ ಈ ಶೋ ಏನಂದ್ರೆ ಪ್ರಾಪರ್ ಫುಲ್ ಡಿಫ್ರೆಂಟ್. ಯಾಕಂದ್ರೆ ಅಲ್ಲಿ ನಾನೇ ಏನ್ ಮಾಡಿದ್ರು ನನ್ನ ಮ್ಯೂಸಿಕ್ ಜೊತೆಗೆ ನನ್ನ ಹಾಡ್ಕೊಂಡು ಆಟ ಆಡ್ಕೊಂಡು ಮಾತಾಡ್ಕೊಂಡು ಏನೇ ನಾನು ಮಾತಾಡಿದ್ರು ನನ್ನ ಮ್ಯೂಸಿಕ್ ಜೊತೆನೆ ಮಾತಾಡ್ತಿದ್ದೆ. ಹೇಗೆ ಮಾತಾಡ್ಸೋದು ಫಸ್ಟ್ ಅನ್ನೋದೇ ನನ್ನ ಕ್ವಶನ್ ಇತ್ತು ಆ್ಯಕ್ಚುಲಿ, ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ. ಯಾಕಂದರೆ ಇವ್ರು ಹೇಳೋ ಥರ ನಾನು ಮಾತಾಡ್ಬಾರ ಅನ್ಸುತ್ತೆ, ಇವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಇವ್ರು ರೆಸ್ಪಾನ್ಸ್ ಮಾಡೋದು ನನಗೆ ಒಂಥರ ಇತ್ತು ಸ್ಟಾರ್ಟಿಂಗ್ ಲೈಕ್ ಫಸ್ಟ್ 2-3 ಎಪಿಸೋಡ್ಸ್ ಏನು ಇವ್ರು ಇಗ್ನೋರ್ ಮಾಡ್ತಾ ಇದಾರೆ ಏನು ಆ ಥರ ಎಲ್ಲ ಯೋಚನೆ ಬಂದಿತ್ತು. ಕಲಿಕೆ ಅನ್ನೋದಕ್ಕಿಂತ ನಾವಿಬ್ರು ಒಬ್ರಿಗೊಬ್ರು ನಾವು ನೀನೇನೋ ಹೇಳ್ಕೊಡ್ತೀನಿ ನಾನು ಕಲಿಬೇಕು, ನಾನೇನೋ ನಿಂಗೆ ಹೇಳ್ಕೊಡ್ತೀನಿ ಕಲಿಬೇಕು, ಆ ಕಾನ್ಸೆಪ್ಟ್ ನಮ್ಮ ಮಧ್ಯೆ ಇರಲಿಲ್ಲ. ಬಟ್ ಶೋ ಕಾನ್ಸೆಪ್ಟ್ ಅದು ಕಲಿಕೆ ಅನ್ನೋದು, ಬಟ್ ನಮ್ಮಿಬ್ಬರ ಮಧ್ಯೆ ಆ ಕಲಿಕೆ ಅನ್ನೋದು ಇರಲಿಲ್ಲ. ನಮ್ಮ ಮಾತುಗಳೇ ನಮ್ಮ ಕಲಿಕೆ ಆಗಿತ್ತು. ಸ್ಟೇಜ್ ಮೇಲೆ ಹೋದಾಗ ನಾವಾಗಿತ್ತು, ಎಲ್ಲ ಮನಸ್ಸಿಂದ ಬಂದಿರೋದು, ಅದಕ್ಕೆ ಇಷ್ಟು ಜನದ ಮನಸ್ಸಿಗೆ ಮುಟ್ಟಿದೆ ಅಂತ. ಸೊ ಇಟ್ ವಾಸ್ ಲೈಕ್ ಆನ್ ಸ್ಕ್ರೀನ್ ಏನು ಕಾಣಿಸ್ತೀವೋ ಆಫ್ ಸ್ಕ್ರೀನು ಅದೇ ಥರ ಇರ್ತೀವಿ ನಾವು. ಇವಾಗ ನಮ್ಮಿಬ್ರಿಗೂ ಬಂದ್ಬಿಟ್ಟು ಬೇಡ, ನಾವಿಬ್ರು ಇಷ್ಟು ಬಾಂಡಿಂಗಲ್ಲಿ ಇದ್ದೀವಿ, ಇಷ್ಟು ಪ್ರೀತಿಯಿಂದ ಇದ್ದೀವಿ, ಏನಕ್ಕೆ ಹಿಂಗೆ ಇದ್ರೆ ಏನಾಗುತ್ತೆ. ಯಾವತ್ತೂ ಹುಟ್ಟಿದೂರು ಯಾವತ್ತೂ ಚಂದಾನೆ, ಅದು ಯಾವತ್ತೂ ನಮ್ಗೆ ಗ್ರೇಟೆ. ಬಟ್ ಬೆಂಗಳೂರು ತುಂಬ ಸೆಟ್ ಆಗಿದೆ, ಬದುಕಕ್ಕೆ ನೆಲೆ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ಇಲ್ಲಿ ಜನ ಪ್ರೀತಿ ಕೊಟ್ಟಿದೆ. ಬೆಂಗಳೂರು ಅಂದರೆ ಒಂಥರ ತಾಯಿ ಥರ, ಯಾರೇ ಬಂದರೂ ಅವ್ರನ್ನ ಸಾಕೊಂಡು ಮಡಿಲಲ್ಲಿ ಹಾಕೊಂಡು ಮಕ್ಕಳ ಥರ ನೋಡುತ್ತೆ ಬೆಂಗಳೂರು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಸ್ಪೆಷಲ್. ನಾನು ವೈದೇಹಿ ಪಾಟಿ. ಭರ್ಜರಿ ಬ್ಯಾಚುಲರ್ಸ್ ಮುಕ್ತಾಯಗೊಂಡಿದೆ. ಫೈನಲ್ ಅಲ್ಲಿ ವಿನ್ ಆಗಿ ಟ್ರೋಫಿನ ಕೈಯಲ್ಲಿ ಹಿಡ್ಕೊಂಡಿರುವಂತಹ ನಮ್ಮ ಸುನಿಲ್ ಮತ್ತು ಅಮೃತಾ ಅವರು ನಮ್ಮ ಜೊತೆಗೆ ಇದ್ದಾರೆ. ಹೇಗಿತ್ತು ಈ ರಿಯಾಲಿಟಿ ಶೋ? ಏನೆಲ್ಲ ಸುನಿಲ್ ಕಲ್ತ್ರು, ಏನೆಲ್ಲ ಸುನಿಲ್ಗೆ ಅಮೃತಾ ಅವರು ಕಲಿಸಿದ್ರು, ಯಾವ ರೀತಿ ಜಗಳಾಡಿದ್ರು, ಅವರ ಬಾಂಡಿಂಗ್ ಯಾವ ತರ ಬಿಲ್ಡ್ ಆಯ್ತು ಈ ಶೋ ಇಂದ, ಪ್ರತಿಯೊಂದು ಮಾತಾಡೋಣ. ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಇಬ್ಬರಿಗೂ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಸೊ ನಂಗೆ ನಿಮ್ಮ ಬಗ್ಗೆ ಫಸ್ಟ್ ಕೇಳಬೇಕಾಗಿದೆ. ಅಮೃತಾ ಅನ್ಬೇಕು ಅಮೃತಾ? ಸೊ ಅಮೃತಾ ಅದು ನಿಮ್ಮ ನೇಮು, ಮೀನ್ಸ್ ಬೆಂಗಳೂರಲ್ಲೇ ಕನ್ನಡದಲ್ಲೇ ಕರ್ನಾಟಕದಲ್ಲೇ ಬಾರ್ನ್ ಅಂಡ್ ಬಾಟಪ್ ಅಥವಾ ಬೇರೆ ಕಡೆಯವರ? ಬಿಕಾಸ್ ನನಗೆ ಬಾರ್ನ್ ಅಂಡ್ ಬಾಟಪ್ ಇನ್ ಬ್ಯಾಂಗ್ಳೂರ್, ಸೊ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರೋ ಹುಡುಗಿ ನಾನು. ಓಕೆ. ಸೊ ನಿಮಗೆ ಇವರು ಕನ್ನಡ ಆಕ್ಸೆಂಟ್ ನೋಡಿದ್ರೆ ಏನು ಅನ್ಸುತ್ತೆ ಅಂತ? ಇಲ್ಲ, ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಅವಳು ಒಂದ್ಸಲ ಹೇಳಿದಾಗ ಹಾ ಅಂತ 10 ಸಲ ನಾನು ಅಂತಿದ್ದೆ. ಬಟ್ ಬರ್ತಾ ಗೊತ್ತಾಯ್ತು ಅವಳು ಏನು ಮಾತಾಡ್ತಾಳೆ ಅಂತ ಇವಾಗ ಗೊತ್ತಾಗುತ್ತೆ. ಓಕೆ. ನಿಮ್ಮ ಮಾತಾಡಿಲ್ಲ, ಬರೀ ಬಾಯಲ್ಲಿ ಅಂದ್ರೂ ಗೊತ್ತಾಗುತ್ತೆ. ಎಷ್ಟು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ರೆ ಇಬ್ರು, ನೀವು ಒಬ್ರಿಗೊಬ್ರಿಗೆ ಫುಲ್ 6 months ಅಲ್ಲಿ ಟ್ರೈನ್ ಆಗಿ ಅವ್ರು ಮಾತಾಡಿದಾರನೋ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮಗೆ ಬಂದ್ಬಿಟ್ಟಿದೆ ಅಂತ ಆಯ್ತು. ಜೊತೆಗಿದ್ವಲ್ಲ, ಇವಾಗ ಏನು ಬಾಂಡ್ ಅಂದ್ರೆ ಇವಾಗ ಒಬ್ಬೊಬ್ರಿಗೆ ಮಾತೇ ಬರಲ್ಲ. ಅವ್ರು ಇವು ಜೊತೆಗಿದ್ಮೇಲೆ ಅವ್ರನ್ನ ಅರ್ಥ ಮಾಡ್ಕೊಳಕ್ ಸ್ಟಾರ್ಟ್ ಮಾಡ್ತೀವಿ. ಬಟ್ ಇವಳು ಎಲ್ಲ ತರ ಅರ್ಥ ಆಯ್ತು. ಸೊ ನಿಮ್ಮ ಕನ್ನಡ ಆಕ್ಸೆಂಟ್ ಬಗ್ಗೆ ಜನರು ಏನ್ ಹೇಳ್ತಾರೆ? ಹೆಂಗೆ ಬೆಂಗಳೂರಲ್ಲಿ ಹುಟ್ಟಿದ್ರು ಕೂಡ ಈ ತರದೊಂದು ಆಕ್ಸೆಂಟ್ ನಿಮಗೆ ಹೆಂಗೆ ಬಂತು ಅಂತ? ಯೂಶಲಿ ಸ್ಕೂಲಲ್ಲಿ ಎಲ್ಲ ಕನ್ನಡ ಮಾತಾಡಕ್ ಬಿಡ್ತಾ ಇರ್ಲಿಲ್ಲ ನಮ್ಗೆ. ಕನ್ನಡ ಮಾತಾಡಿದ್ರೆ ಪನಿಷ್ಮೆಂಟ್ ಕೊಡ್ತಾ ಇದ್ರು. ಯಾವ ಸ್ಕೂಲ್ ಅದು? ಆಕ್ಸ್ಫರ್ಡ್. ಹೈಸ್ಕೂಲಿಗೆ ಬಂದಾದ್ಮೇಲೆ ಸಡನ್ ಆಗಿ ಕನ್ನಡ ಎಲ್ಲರೂ ಮಾತಾಡಕ್ ಸ್ಟಾರ್ಟ್ ಮಾಡ್ತಿದ್ರು. ಟಿಲ್ 7,000 ಆಕ್ಸ್ಫರ್ಡ್ ಅಲ್ಲ. ಸೊ ಇಟ್ ವಾಸ್ ಲೈಕ್ ಕನ್ನಡ ಸಬ್ಜೆಕ್ಟ್ ಇದ್ರೂ ಕೂಡ ಫಸ್ಟ್ ಇಂಗ್ಲೀಷ್ನ ಕಲಿಬೇಕು ನೀವು ಅಂತ ಇತ್ತು. ಬಟ್ ಕನ್ನಡನೂ ಹಾಗೆ ಅದೇ ಥರನೂ ಕಲಿಸ್ಕೊಡ್ತಾ ಇದ್ರು, ಇಲ್ಲ ಅಂತಲ್ಲ. ಸೊ ಇಟ್ ವಾಸ್ ಲೈಕ್ ಸ್ಕೂಲ್ ಮ್ಯಾನರಿಸಮ್ ಅನ್ನೋ ಥರ ಬೇಸಿಸ್ ಮೇಲೆ ಹೋಗಿತ್ತು. ಸೊ ಅದರಿಂದ ಫ್ರೆಂಡ್ಸ್ ಯಾರೂ ಕನ್ನಡ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಆ್ಯಂಡ್ ಮೋರ್ ಓವರ್ ಸೊಸೈಟಿ ಆಗಲಿ ಮತ್ತು ನಾನು ಬೆಳೆದಿರೋ ರೀತಿ ಎಲ್ಲ ಬಂದುಬಿಟ್ಟು ಇಟ್ಸ್ ಮೋರ್ ಓವರ್ ಲೈಕ್ ಹಿಂದಿ ಆ್ಯಂಡ್ ಇಂಗ್ಲೀಷ್. ಸೊ ಅದರಿಂದ ಕನ್ನಡ ಫ್ರೆಂಡ್ಸ್ ಕೂಡ ಕಡಿಮೆ ಮಾತಾಡೋದಾಗಿರಲಿ. ಮಾತಾಡ್ತೀನಿ, ಕನ್ನಡ ಗೊತ್ತಿಲ್ಲ ಅನ್ನೋಂಗಿಲ್ಲ, ಗೊತ್ತು, ಬಟ್ ಸ್ಟಾರ್ಟೆಡ್ ಲೇಟ್ ಅಲ್ವಾ. ಸೊ ಅದರಿಂದ ಸ್ವಲ್ಪ ಸ್ಲೋ ಆಗಿ ಕಲಿತಾ ಇದೀನಿ. ಬಟ್ ನಿಮ್ಮ ಚೈಲ್ಡ್ಹುಡ್ ಅಲ್ಲಿ ನಿಮ್ಮ ಒಂದು ಅಟ್ಮಾಸ್ಫಿಯರ್ ಕನ್ನಡ ಜಾಸ್ತಿ ಇರಲಿಲ್ಲ ಅಂತ ಆಯ್ತು. ಬಟ್ ಈ ಶೋಗೆ ಬಂದ ತಕ್ಷಣ ನಮ್ಮ ಸುನಿಲ್ ಅವರು ಪಕ್ಕಾ ಉತ್ತರ ಕರ್ನಾಟಕದ ಪ್ರತಿಭೆ. ಅವರ ಬಾಯಿಂದ ಆ ಮಾತುಗಳನ್ನ ಕೇಳಿಸ್ಕೊಂಡು ಅದ್ರದ್ದೇನಾದ್ರೂ ಕಲ್ತಿರೋದುಂಟಾ ನೀವು ಅಂತ? ಈ ಶೋ ಅಂತಾನೆ ಅಲ್ಲ, ಲೈಕ್ ಮುಂಚೆನೂ ಫ್ರೆಂಡ್ಸ್, ಅದಾದ್ಮೇಲೆ ಕಾಲೇಜಿಗೆ ಬಂದಾದ್ಮೇಲೆ ಎಲ್ಲ ಫ್ರೆಂಡ್ಸ್ ಆದ್ರು, ಕನ್ನಡ ಮಾತಾಡೋ ಫ್ರೆಂಡ್ಸ್ ಆದ್ರು. ಅವಾಗ ಒಂದು ಹೊಸ ಇವತ್ತಿಗೂ ನಾನು ಹೊಸ ಪದಗಳನ್ನ ಕಲಿತಾ ಇದ್ದೀನಿ. ಇಟ್ ಮೈಟ್ ಬಿ ಲೈಕ್ ವಾಟ್, ಇವಾಗ ತಾನೆ ಬಾಲ್ಯ ಅಂತ ಹೇಳಿದ್ರು. ಬಾಲ್ಯ ನಮ್ಮ ಚೈಲ್ಡ್ಹುಡ್, ಬಾಲ್ಯದ ಜೀವನ ಹೇಗಿರುತ್ತೆ. ಮತ್ತೆ ಇವರು
ಗಿಚ್ ಅಂತ ಹೇಳ್ಕೊಟ್ಟಿದ್ದು ಮತ್ತೆ ಏನು ಗಿಚ್ ಅಂದ್ರೆ ಸೂಪರ್. ಹಾ. ಆ ಥರ ದೇರ್ ಸೋ ಮೆನಿ ವರ್ಡ್ಸ್. ಲ್ಯಾಂಗ್ವೇಜ್ ಎಲ್ಲ ಹೇಳ್ಕೊಟ್ಟಿಲ್ಲ ಅಲ್ಲ ಅವರಿಗೆ. ಇಲ್ಲ ದಯವಿಟ್ಟು ಹೇಳಿ. ಆ ಥರ ಯಾರು ನನಗೆ ಹೇಳ್ಕೊಟ್ಟಿಲ್ಲ. ಇಲ್ಲ ಆ ಥರ ಯಾವತ್ತೂ ನನಗೆ ಯಾರು ಆ ಥರ ಹೇಳ್ಕೊಟ್ಟಿಲ್ಲ. ಬಟ್ ಈ ಥರ ಪ್ರಾಪರ್ ಕನ್ನಡ ವರ್ಡ್ಸ್ನ ಅವಾಗ ಆ್ಯಡ್ ಮಾಡ್ತಾರೆ ನನ್ನ ಫ್ರೆಂಡ್ಸು. ಅವಾಗ ವಾಟ್ ಇಸ್ ದಸ್ ಅಂತಂದ್ರೆ ಲೈಕ್ ಇದು ಅಂತ ಇಲ್ಲ ಅವಳು ಮಾತಾಡೋದು ಮಾತ್ರ ಸ್ವಲ್ಪ ಹಿಂಗೆ ಇದ್ ಮಾಡ್ಕೊಂಡು, ಬಟ್ ಕನ್ನಡ ಚೆನ್ನಾಗಿ ಮಾತಾಡ್ತಾಳೆ, ಕನ್ನಡ ಬರೀತಾಳೆ. ಬಟ್ ದಟ್ ವರ್ಡ್ಸ್ ಲಿಟಲ್ ಅಂಡರ್ಸ್ಟ್ಯಾಂಡಿಂಗ್ ಫಾಸ್ಟ್ ಆಗಿ ಹೇಳ್ಬಿಟ್ರೆ ಅರ್ಥ ಆಗಲ್ಲ. ಕನ್ನಡ ಎಲ್ಲ ಬರೀತಾಳೆ. ಬರದ್ರೆ ಇನ್ನು ಏನ್ ಮಾತಾಡೋದೇನು, ಬರೀತಾಳೆ. ಮಾತಾಡೋ ಸ್ಟೈಲ್ ಹಂಗೆ ಮಾತಾಡೋದು. ಸೊ ನಿಮ್ಮನ್ನ ನಾವು ಸರೆಗಮಪ ಅಲ್ಲಿ ನೋಡಿದ್ವಿ, ಅದರಲ್ಲಿ ನಿಮ್ಮ ಹಾಡಿಗಂತೂ ನಾವು ಫ್ಯಾನ್ಸ್ ಆಗಿದ್ದೀವಿ. ಸೊ ಅಲ್ಲಿಂದ ಈ ಒಂದು ರಿಯಾಲಿಟಿ ಶೋಗೆ ಬಂದ್ವಿ, ಟೋಟಲಿ ಡಿಫ್ರೆಂಟ್. ಸರೆಗಮಪ ವೇದಿಕೆನೇ ಡಿಫ್ರೆಂಟು, ಭರ್ಜರಿ ಬ್ಯಾಚುಲರ್ಸೇ ಡಿಫ್ರೆಂಟು. ನಿಮ್ಮನ್ನ ನೀವು ಮೋಲ್ಡ್ ಮಾಡ್ಕೋಬೇಕಾಗಿತ್ತು, ಪ್ರಿಪೇರ್ ಮಾಡ್ಕೋಬೇಕಾಗಿತ್ತು. ಬಿಕಾಸ್ ಅದು ತುಂಬ ಡಿಫ್ರೆಂಟ್ ಪ್ಲಾಟ್ಫಾರ್ಮ್, ಇದು ಡಿಫ್ರೆಂಟ್ ಪ್ಲಾಟ್ಫಾರ್ಮ್. ಸೊ ನಿಮ್ಮನ್ನ ಹೇಗೆ ಪ್ರಿಪೇರ್ ಮಾಡ್ಕೊಂಡ್ರಿ ಈ ಶೋಗೆ ಬರೋಕ್ಕೆ ಅಂತ? ಇಲ್ಲ, ನೀವು ಹೇಳ್ದಂಗೆ ತುಂಬಾ ಅಂದ್ರೆ ತುಂಬಾ ಡಿಫ್ರೆಂಟು ಆ ಸ್ಟೇಜ್ ಈ ಸ್ಟೇಜು. ಸರಿಗಮಪ ಅನ್ನೋದು ಅಲ್ಲಿ ನಾನು ಕಲಿಸ್ತಿದ್ರು, ಗುರುಗಳಿರ್ತಿದ್ರು. ಪ್ರತಿ ವಾರ ಹೋಗಿ ಜಡ್ಜಸ್ ಮುಂದೆ ಹಾಡಬೇಕು, ಭಯದಿಂದ ಮಾರ್ಕ್ಸ್ ತಗೋಬೇಕು, ಏನು ಹೇಳ್ತಾರೆ ಏನು ಬಿಡ್ತಾರೆ, ಎಲ್ರಿಗಿಂತ ನಾನು ಚೆನ್ನಾಗಿ ಹಾಡಬೇಕು. ಯಾವುದೋ ಒಂದು ಹಳ್ಳಿಯಿಂದ ಬಂದಿದ್ದೀನಿ, ಬಟ್ ಆ ಹಳ್ಳಿಯಿಂದ ಬಂದಿನಂತೇಳಿ ನಾನು ಹಿಂದೆ ಬೀಳಬಾರ್ದು, ಮುಂದೆ ಹೋಗಬೇಕು ಅಂತೇಳಿ ತುಂಬ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ. ಬಟ್ ಈ ಶೋ ಏನಂದರೆ ಪ್ರಾಪರ್ ಫುಲ್ಲು ಡಿಫ್ರೆಂಟ್. ಯಾಕಂದರೆ ಅಲ್ಲಿ ನಾನೇ ಏನು ಮಾಡಿದ್ರು ನನ್ನ ಮ್ಯೂಸಿಕ್ ಜೊತೆಗೆ ನನ್ನ ಹಾಡ್ಕೊಂಡು ಆಟ ಆಡ್ಕೊಂಡು ಮಾತಾಡಿಕೊಂಡು ಏನೇ ನಾನು ಮಾತಾಡಿದ್ರು ನನ್ನ ಮ್ಯೂಸಿಕ್ ಜೊತೆನೇ ಮಾತಾಡ್ತಿದ್ದೆ. ಬಟ್ ಇಲ್ಲಿ ಒಂದು ಪೇರ್ ಅಂತ ಕೊಡ್ತಾರೆ, ಆಯಿತಾ. ಅವರಿಗೆ ಏನು ಕಂಫರ್ಟಬಲ್ಲು, ಅವ್ರಿಗೆ ಏನು ಇಷ್ಟ, ಏನು ಕಷ್ಟ, ಅಥವಾ ಹೇಗಿರಬೇಕು, ಅವ್ರ ಜೊತೆ ನಮ್ಮ ನಡವಳಿಕೆ ಹೇಗಿರಬೇಕು, ನಮ್ಮ ಬಿಹೇವಿಯರ್ ಹೇಗಿರಬೇಕು, ಅಥವಾ ಅವ್ರು ನಮ್ಮ ಜೊತೆ ಹೇಗೆ ಮಾತಾಡಬೇಕು, ಅವ್ರು ಮಾತಾಡಿದಾಗ ನಾವು ಅವ್ರ ಜೊತೆ ಹೇಗೆ ರಿಯಾಕ್ಟ್ ಆಗಬೇಕು, ಅದೆಲ್ಲ ಇರುತ್ತೆ. ಒಂದೊಂದು ಮನುಷ್ಯ ಎಷ್ಟೇ ಮನುಷ್ಯ ಹುಷಾರಾಗಿದ್ರು ಒಂದೊಂದು ಸಲ ಏನೋ ಮಾತಾಡೋ ಮಾತುಗಳಲ್ಲಿ ಏನೋ ಒಂದು ತಪ್ಪು ಮಾತಾಡ್ತೀವಿ, ಹರ್ಟ್ ಮಾಡ್ತೀವಿ. ಸೊ ಇಲ್ಲಿ ಎಲ್ಲದನ್ನೂ ಭಯ ಇತ್ತು. ಬಟ್ ಸ್ಟೇಜ್ ಮೇಲೆ ಹೋದಾಗ ಆರಾಮಾಗಿ ಮಾತಾಡ್ಕೊಂಡು ಅವಳ ಪಾಡಿಗೆ ಅವಳು ಮಾತಾಡೋದು, ನನ್ನ ಪಾಡಿಗೆ ನಾನು ಮಾತಾಡೋದು, ಆರಾಮಾಗಿ ಚಿಲ್ಲಾಗಿದ್ವಿ. ಸೊ ಇವರಿಗೆ ಇವಾಗ ಭರ್ಜರಿ ಬ್ಯಾಚುಲರ್ಸ್ ಅಂತಂದ್ರೆ ಏನಪ್ಪ ಅದ್ರ ಕಾನ್ಸೆಪ್ಟು? ಹುಡುಗರನ್ನ ಮೋಲ್ಡ್ ಮಾಡಬೇಕು, ಮದುವೆ ಆಗೋದಕ್ಕೆ ಹುಡುಗಿರ್ನ ಹೆಂಗೆ ಅವ್ರು ನೋಡ್ಕೋಬೇಕು, ಆಮೇಲೆ ಹುಡುಗಿರ್ದು ಲೈಕ್ಸು ಡಿಸ್ಲೈಕ್ಸ್ ತಿಳ್ಕೊಬೇಕು, ಅವ್ರನ್ನ ಕಂಫರ್ಟ್ ಝೋನಲ್ಲಿ ಇಡಬೇಕು, ಆ ರೀತಿಯಾಗಿ ಒಂದು ಸ್ವಲ್ಪ ಟ್ರೈನ್ ಮಾಡೋದಕ್ಕೆ ಮೆಂಟರ್ಸ್ ಅಂತ ನೀವು ಬಂದಿರ್ತೀರ. ಸೊ ಇವರು ಹೇಗಿದ್ರು, ಇವಾಗ ಶೋ ಮುಗಿದ್ಮೇಲೆ ಹೇಗಾದ್ರು, ನೀವು ಏನೇನು ಚೇಂಜಸ್ ಮಾಡಿದ್ರಿ ಇವ್ರಲ್ಲಿ? ತುಂಬ ಸೈಲೆಂಟ್ ಆ್ಯಕ್ಚುಲಿ, ಇವಾಗ್ಲೂ ಸೈಲೆಂಟ್. ಬಟ್ ದ ಥಿಂಗ್ ಇಸ್ ಇವ್ರನ್ನ ಹೇಗೆ ಮಾತಾಡ್ಸೋದು ಫಸ್ಟ್ ಅನ್ನೋದೇ ನನ್ನ ಕ್ವಶನ್ ಇತ್ತು ಆ್ಯಕ್ಚುಲಿ, ಫ್ರ್ಯಾಂಕಾಗಿ ಹೇಳಬೇಕಾದ್ರೆ. ಯಾಕಂದರೆ ಇವ್ರು ಹೇಳೋ ಥರ ನಾನು ಮಾತಾಡ್ಬಾರ ಅನ್ಸುತ್ತೆ, ಇವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಇವ್ರು ರೆಸ್ಪಾನ್ಸ್ ಮಾಡೋದು ನನಗೆ ಒಂಥರ ಇತ್ತು ಸ್ಟಾರ್ಟಿಂಗ್ ಲೈಕ್ ಫಸ್ಟ್ 2-3 ಎಪಿಸೋಡ್ಸಲ್ಲಿ. ಏನು ಇವ್ರು ಇಗ್ನೋರ್ ಮಾಡ್ತಾ ಇದಾರೆ ಏನು ಆ ಥರ ಎಲ್ಲ ಯೋಚನೆ ಬಂದಿತ್ತು. ಅದಾದಮೇಲೆ ಇಲ್ಲ ಇವ್ರು ಇರೋದೇ ಹೀಗೆ ಅಂತ ಗೊತ್ತಾಯಿತು. ಸೊ ಇಡೀ ದಿವಸದಲ್ಲಿ ಒಂದಷ್ಟು ಮಿಕ್ಸ್ಡ್ ಥಾಟ್ಸಲ್ಲಿತ್ತು. ದೆನ್ 1-2-3 ಎಪಿಸೋಡ್, 3rd ಎಪಿಸೋಡಲ್ಲಿ ಐ ವಾಸ್ ಲೈಕ್ ನೋ ಹೀ ಈಸ್ ಸೈಲೆಂಟ್ ಒನ್. ಪಾಪ ಇವ್ನಿಗೇನು ಗೊತ್ತಿಲ್ಲ ಅಂದರೆ ಇವ್ನಿಗೆ ಹೇಳ್ಕೊಡ್ಬೇಕಾಗುತ್ತೆ, ನನಗೇನು ಗೊತ್ತಿಲ್ಲ ಅಂದರೆ ಇವ್ನು ನನಗೆ ಹೇಳ್ಕೊಡ್ತೆ. ಇಟ್ ವಾಸ್ ಗೋಯಿಂಗ್ ಮ್ಯೂಚುವಲ್ ವೇಸ್. ಸೊ ಎಷ್ಟು ಎಂಜಾಯ್ ಮಾಡಿದ್ರಿ? ಕಲಿಕೆ ಒಂದು ಕಡೆ ಆದರೆ ಇನ್ನೊಂದು ಕಡೆ ಇಬ್ಬರು ಪಾರ್ಟ್ನರ್ಸು ತುಂಬಾ ಅಲ್ಲಿ ಫನ್ ಮೂಮೆಂಟ್ಸ್ ಇರುತ್ತೆ. ಅದಾದಮೇಲೆ ಸ್ಟೇಜಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಇರುತ್ತೆ, ನೀವು ಅದ್ರ ಮೇಲೆ ಬ್ಯಾಕ್ ಸ್ಟೇಜಲ್ಲಿ ನೀವು ಅದಕ್ಕೆ ರಿಹರ್ಸಲ್ ಮಾಡೋದಿರುತ್ತೆ. ಟೋಟಲ್ ಆಗಿ ಈ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ನಿಮಗೆ? ಇಲ್ಲ, ಕಲಿಕೆ ಅನ್ನೋದಕ್ಕಿಂತ ನಾವಿಬ್ಬರು ಒಬ್ರಿಗೊಬ್ರು ನಾವು ನೀನೇನೋ ಹೇಳ್ಕೊಡ್ತೀನಿ, ನಾನು ಕಲಿಬೇಕು, ನಾನೇನೋ ನಿಂಗೆ ಹೇಳ್ಕೊಡ್ತೀನಿ, ಕಲಿಬೇಕು, ಆ ಕಾನ್ಸೆಪ್ಟ್ ನಮ್ಮ ಮಧ್ಯೆ ಇರಲಿಲ್ಲ. ಬಟ್ ಶೋ ಕಾನ್ಸೆಪ್ಟ್ ಅದು ಕಲಿಕೆ ಅನ್ನೋದು. ಬಟ್ ನಮ್ಮಿಬ್ಬರ ಮಧ್ಯೆ ಆ ಕಲಿಕೆ ಅನ್ನೋದು ಇರಲಿಲ್ಲ. ನಮ್ಮ ಮಾತುಗಳೇ ನಮ್ಮ ಕಲಿಕೆ ಆಗಿತ್ತು. ನಮ್ಮ ಬಾಂಡಿಂಗ್ ಆಗಲಿ, ನಾವು ಮಾತಾಡೋ ಮಾತಾಗಲಿ, ಅಥವಾ ನನ್ನ ಸಾಂಗ್ಸ್ ಆಗಲಿ, ಅವಳು ಮಾತಾಡೋ ಮಾತುಗಳಾಗಲಿ, ಪ್ರತಿ ವಾರ ನಾನು ಅವಳಿಗೇನೋ ಒಂದು ಸರ್ಪ್ರೈಸ್ ಮಾಡೋದಾಗಲಿ, ಅಥವಾ ಅವಳು ನನಗೆ ಸರ್ಪ್ರೈಸ್ ಕೊಡೋದಾಗಲಿ, ಆ ಒಂದು ಇದರಲ್ಲೇ ಎಲ್ಲ ಕಲಿಕೆಗಳೆಲ್ಲ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಳಕ್ಕೆ ಅಲ್ಲೇ ಸ್ಟಾರ್ಟ್ ಆಯಿತು. ಸೊ 6 ಮಂತ್ಗೆ ಹೆಂಗೋಯ್ತು ಅಂತ ಗೊತ್ತಾಗಲ್ಲ. ಓಕೆ, ಸೊ ನಾನೊಂದು ನೀವು ಇದನ್ನ ಮಾಡೋದು ಅವ್ರಿಗೆ ಕನ್ಫೆಸ್ ಮಾಡ್ಕೊಡೋ ಆ ಎಪಿಸೋಡ್ ನೋಡ್ತಾ ಇದ್ದೆ. ನೀವು ಐ ಮೀನ್ ಅವ್ರಿಗೆ ಸರ್ಪ್ರೈಸ್ ಕೊಡೋದ್ರದ್ದೊಂದು ಟೇಬಲ್ ಮೇಲೆ ಕುತ್ಕೊಂಡು ಇದೆಲ್ಲ ನನಗೆ ನೀನು ಹೇಳಲೇ ಇಲ್ಲ, ಮುಂಚೆ ಯಾವುದು ಹೇಳಿಲ್ಲ ಅಂತ ಸರ್ಪ್ರೈಸ್ ಕೊಡಬೇಕು ಅಂತ. ಸೊ ಅದು ನಿಮಗೆ ಇನ್ ಬಿಲ್ಟ್ ಆಗಿ ಬಂದಿರೋದಾ, ಅಥವಾ ಇವ್ರನ್ನ ನೋಡ್ಬಿಟ್ಟು ಇವಳಿಗೆ ಏನಾದರೂ ಒಂದು ಮಾಡ್ಬೇಕಪ್ಪ ನಾನು ಅಂತ ಆ ಥರದ್ದು ಹೇಗೆ ಅಂತ? ಇಲ್ಲ, ಶೋಗೆ ಬಂದಮೇಲೆ ಆಲ್ಮೋಸ್ಟ್ ನಮಗೆಲ್ಲ ಹೇಳ್ಕೊಟ್ಟಿದ್ರು, ಹಿಂಗಿರ್ಬೇಕು ಅಂದರೆ ಹೇಳ್ಕೊಟ್ಟಿದ್ರು. ಅಂದರೆ ಲೈಕ್ ಈ ಶೋ ಹೀಗೆ ಹೋಗುತ್ತೆ ಅಂದರೆ ಒಂದು ಹುಡುಗಿ ಜೊತೆ ನೀವು ಒಂದು ಹುಡುಗ ಹೇಗಿರಬೇಕು, ಒಂದು ಹುಡುಗಿಗೆ ಏನು ಇಷ್ಟ, ಅಥವಾ ಅವಳಿಗೆ ಮುಂದೆ ಲೈಫಲ್ಲಿ ನಿಮ್ಮ ಒಂದು ಹುಡುಗಿ ನಿಮ್ಮ ಡ್ರೀಮ್ ಗರ್ಲ್ ಅಂತ ನಿಮ್ಮ ಲೈಫಲ್ಲಿ ಬಂದಾಗ, ಅಥವಾ ನಿಮ್ಮ ಮದುವೆ ಆಗಿ ಬಂದಿರೋ ಹುಡುಗಿಗೆ ಅವಳಿಗೆ ಏನೇನು ಇಷ್ಟ ಇರುತ್ತೆ ಅಂತ
ಅದನ್ನೆಲ್ಲ ಅರ್ಥ ಅಂದರೆ ಈ ಶೋ ಕಾನ್ಸೆಪ್ಟೇ ಅದೇ ಅಲ್ವಾ, ಒಂದು ಹುಡುಗನ ಒಂದು ಹುಡುಗಿ ಮೆಂಟರ್ ಮಾಡೋದಂತೇಳಿ. ಸೊ ಆದ್ರಿಂದ ಅದು ಇಬ್ಬರು ಬಾಂಡಿಂಗು ಅಟ್ಯಾಚ್ಮೆಂಟ್ ಇರೋದ್ರಿಂದ ಅದು ಟ್ರೂ ಆಗೇ ಬರ್ತಿತ್ತು. ಯಾವುದೇ ಮಾತಾಗಲಿ ನಾವು ಯಾವುದು ಅಲ್ಲಿ ಏನು ಯಾವುದು ಹೇಳ್ಕೊಟ್ಟು ಇಲ್ಲ. ಅವಳ ಪಾಡಿಗೆ ಅವಳು ಮಾತಾಡ್ತಿದ್ಳು, ನನ್ನ ಪಾಡಿಗೆ ನಾನು ಮಾತಾಡ್ತಿದ್ದೆ. ಮತ್ತು ಸ್ಟೇಜ್ ಸೋಫಾ ಮೇಲೆ ಕೂತಾಗ ನಮ್ಗಳ ಮಾತೆ ಕಿತ್ತಾಡೋದು, ಜಗಳ ಮಾಡೋದು, ನಗೋದು, ಅದು ಒಂಥರ ಪ್ರೀತಿ ಮಾತುಗಳು ಅದೆಲ್ಲ ಕಾಮನ್ ಆಗಿರ್ತಿತ್ತು. ಸ್ಟೇಜ್ ಮೇಲೆ ಹೋದಾಗ ನಾವಾಗಿರ್ತೀವಿ, ಎಲ್ಲ ಮನಸ್ಸಿಂದ ಬಂದಿರೋದು. ಅದಕ್ಕೆ ಇಷ್ಟು ಜನದ ಮನಸ್ಸಿಗೆ ಮುಟ್ಟಿದೆ ಅಂತ. ಸೊ ಇಟ್ ವಾಸ್ ಲೈಕ್ ಆನ್ ಸ್ಕ್ರೀನ್ ಏನ್ ಕಾಣಿಸ್ತೀವೋ ಆಫ್ ಸ್ಕ್ರೀನು ಅದೇ ತರ ಇರ್ತೀವಿ ನಾವು. ಜಗಳ ಅಂದ್ರೆ ಯಾವ ತರ ಜಗಳ ಇದೆ? ಟಾಮ್ ಅಂಡ್ ಜೆರಿ, ನಾನು ಲೇಟ್ ಬಂದ, ಯಾಕೆ ಲೇಟಾಗಿ ಬಂದೆ ಆ ಥರ ಹೇಳ್ಬಿಟ್ಟು ಇವನು ಮಾತಾಡ್ಸ್ಬೇಡ, ನೀನು ಏನಕ್ಕೆ ಲೇಟಾಗಿ ಬಂದೆ, ಏನಕ್ಕೆ ವೆಯ್ಟ್ ಮಾಡಿಸ್ತೀಯ, ಟೈಮ್ ಕರೆಕ್ಟಾಗಿ ಬರಬೇಕು ತಾನೆ ಅಂತೆಲ್ಲ ಬೈತಿರ್ತಾನೆ. ಅಯ್ಯೋ ಬಂದಿದ ತಕ್ಷಣ ಇವನು ಸ್ಟಾರ್ಟ್ ಮಾಡಿದ್ನಲ್ಲಪ್ಪ ಅಂತ ನಾನು. ನಮ್ಗೊಂದು ಇರುತ್ತೆ, ಓಕೆ ಅದು ಎವ್ರಿ ಡೇ ಅಂತ ಅದು ಈಗ ಅಂತಲ್ಲ, ಅದೊಂಥರ ಸುಮ್ಮನೆ ರೇಗ್ಸೋದು, ಕಾಲು ಹಿಡಿಯೋದು, ಅದರಲ್ಲೇ ಒಂದೇನೋ ಖುಷಿ ಸಿಗೋದು. ಸೊ ಈ ಶೋ ಸ್ಟಾರ್ಟ್ ಆಗಿದೆ ಇವ್ರ ಜೊತೆ ಒಂಥರ ರೇಗಿಸ್ಕೊಂಡೇ ಸ್ಟಾರ್ಟ್ ಆಗಿದ್ದು. ಆ ಶೋ ಬರಲ್ಲ ಅಂತ ಹೇಳ್ಬಿಟ್ಟು ಬಂದಿರೋದು, ಸರ್ಪ್ರೈಸ್ ಕೊಟ್ಟಿರೋದು, ಅದೆಲ್ಲ ಹಂಗೆ ಬಂದಿರೋದ್ರಿಂದ ಹಂಗೆ ಮಾಡ್ಕೊಂಡು ಅದೇ ನಮ್ದು ಒಂಥರ ಅದು ಹಂಗೆ ಬಂದ್ಬಿಟ್ಟು. ಜಗಳ ಅಂತೂ ಆಡ್ತೀರಾ, ಕನ್ವಿನ್ಸ್ ಯಾರು ಮಾಡ್ಬೇಕಿತ್ತು, ಯಾರು ತುಂಬಾ ರಮಿಸ್ಬೇಕು ಅಂತಂದ್ರೆ? ಆ ತರ ಎಲ್ಲ ಜಗಳ ಹೋಗಲ್ಲ, ಕನ್ವಿನ್ಸ್ ಎಲ್ಲ ಇಲ್ಲ. ಇದೆಲ್ಲ ಒಂದ್ ಒಂದ್ ಆಯ್ತು, minute ಜಗಳ ಜಗಳ ಆಡಿದ್ವಾ, ಅಷ್ಟೇ. ಒಂದ್ 10 ನಿಮಿಷ ಅಮ್ಮು ಆಯ್ತು, ಸೋನಿ ಆಯ್ತು, ಡನ್, ಓಕೆ ಮತ್ತೆ ನಡಿ, ಅಷ್ಟೇ. ಮುಗೀತು ಅಷ್ಟೇ. ಊಟ ಮಾಡಕ್ ಬಾಯ್ತು, ಸಾಕು ನಿನ್ನ ಡವ್ ಅಂತ ಹೇಳ್ಬಿಟ್ಟು ಕರ್ಕೊಳ್ಳೋದು, ಸಾಕು ಇದೆಲ್ಲ ಬಾ ನಿಂಗೆ ಗೊತ್ತಿದೆ ಅಂತ ಹೇಳೋದು, ಆ ತರ. ಅದ್ 5 ನಿಮಿಷಕ್ಕೆ ಜಾಸ್ತಿ ಹೊತ್ತೆಲ್ಲ ಇರಕ್ಕಾಗಲ್ಲ. ಜಗಳ ಅಂದ್ರೆ ಪ್ರಾಪರ್ ಜಗಳ ಅಲ್ಲ, ಅದೊಂದು ಕ್ಯೂಟ್ ಕಿತ್ತಾಡೋದು ಇರುತ್ತಲ್ಲ. ಇವಾಗ ನಮ್ಮ ಮನೇಲಿ ಇವಾಗ ನಮ್ಮ ಅಕ್ಕನ ಜೊತೆ ಅದು ಹೇಗೆ ಜಗಳ ಮಾಡ್ತೀನಿ, ಈಗ ಅಣ್ಣನ ಜೊತೆ ಹೇಗ್ ಮಾಡ್ತೀನಿ, ಅಕ್ಕ ತಮ್ಮ ಇದ್ರೆ ಅದು ಬಾಂಡಿ. ಆಸ್ ಎ ಒಂದು ಹುಡುಗಿ ಆಗಿ ಆ ಹುಡುಗಿ ಜೊತೆ ಒಂದು ಫ್ರೆಂಡ್ ಆಗ್ಬಿಟ್ಟು ಹೇಗೆ ಇವಾಗ ಫ್ರೆಂಡ್ ಕೇಳ್ತೀವಲ್ಲ, ಯಾಕೋ ಬೇಗ ಬಂದಿಲ್ಲ, ಏನೋ ನಾನು ಇನ್ನ ವೇಟ್ ಮಾಡಿಸ್ತಿದ್ಯಾ, ಎಲ್ಲೋ ಹೋಗ್ಬೇಕಂತ ಹೇಳ್ಬಿಟ್ಟು ನೀನ್ ಯಾಕೆ ಲೇಟ್ ಆಗಿ ಬಂತಿದ್ಯಾ ಅಂತ ಹೇಳಲ್ವಾ. ಓ ಇನ್ನ ಎಷ್ಟು ಸತಿ ರೆಡಿ ಆಗ್ತಿದ್ಯಾ, ನೀನ್ ಚೆನ್ನಾಗೇ ಇದ್ಯಾ ಬಾ ಅಂತ ಹೇಳಲ್ವಾ. ಆ ರೀತಿ ಜಗಳ. ಓಕೆ, ಸೊ ಸ್ಟ್ರೇಂಜರ್ಸ್ ನ ಮೀಟ್ ಆದಾಗ ಸಡನ್ ಆಗಿ ನಿಮ್ಗೆ ಪಾರ್ಟ್ನರ್ ಅಂತ ಇವ್ರು ಕೊಡ್ತಾರೆ, ಇವ್ರಿಗೆ ನೀವು ಪಾರ್ಟ್ನರ್ ಆಗ್ತೀರಾ. ಸೊ ಇಬ್ರು ಕೂಡ ಸ್ಟ್ರೇಂಜರ್ಸ್ ಆಗಿರ್ತೀರಾ. ಮುಂಚೆ ಒಬ್ರು ಇವ್ರಂತೂ ಐ ಮೀನ್ ಗೊತ್ತಿರ ಸಿಂಗರ್ ಅಂತಂದು. ನನಗ್ ಗೊತ್ತಿರ್ಲಿಲ್ಲ ಹೂ ಇಸ್ ಸುನಿಲ್ ಅಂತ. ನನಗ್ ಗೊತ್ತಿರ್ಲಿಲ್ಲ ಇವರು ಸರಿಗಮದಲ್ಲಿದ್ರು, ನಮ್ ಜಿ ಕನ್ನಡ ಚಾನೆಲ್ ಅಲ್ಲಿ ಇದ್ರು ಅಂತ ನಂಗೆ ಐಡಿಯಾನೇ ಇರ್ಲಿಲ್ಲ. ಬಿಕಾಸ್ ನಾನೇ ಹೊಸಬ್ಲಾಗಿದ್ದೆ, ಇವಾಗ ಆಲ್ಮೋಸ್ಟ್ 2 years ಆಗಿದೆ ಅಷ್ಟೇ ನಾನೇ ಝೀಗ್ ಬಂದು. ಸೊ ಯಾರ್ಯಾರಿದ್ರು ಪ್ರೀವಿಯಸ್ ಆಗಿ ಆ ಶೋ ಅಲ್ಲಿ ಅಂತ ನನಗೆ ಗೊತ್ತಿರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಇವ್ರು ಸಿಂಗಿಂಗ್ ಸರ್ಪ್ರೈಸ್ ಕೊಟ್ಟಲ್ಲ, ಅವಾಗ ಗೊತ್ತಾಯ್ತು ನನಗೆ ಇವರು ಸರಿಗಮ ಶೋ ವಿನ್ನರು ಸುನಿಲ್ ಅವರು ಅಂತ. ಆವಾಗ ಇವ್ರನ್ನ ಸ್ಟಾಕ್ ಮಾಡಿದ್ದೆ ನಾನು, ಯಾವ ಹಾಡು ಯಾವಾಗ ವಿನ್ ಆಗಿದ್ದು, ನಿಜ ವಿನ್ ಆಗಿದ್ರು ಇಲ್ವೋ ಅಂತೆಲ್ಲ ನನಗೆ ಇರುತ್ತೋ ಅಲ್ಲ ಒಂದು ಹುಡುಗಿಗೆ ಯಾರು ಏನು ಅಂತ ನಂಗೆ ಆ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಸೊ ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ಬಿಟ್ಟು ಪರವಾಗಿಲ್ಲ, ಇವ್ನು ಹಾಡಿರೋ ಹಾಡು, ಇವನ್ ಆಲ್ಬಮ್ ಸಾಂಗ್ಸ್ ಯೂಟ್ಯೂಬ್ ಚಾನಲಲ್ಲಿ ಇರೋದೆಲ್ಲ ನೋಡಿಕೊಂಡು ನಾನು ವೆರಿ ನೈಸ್ ಅಂತ. ಯೂಟ್ಯೂಬ್ ಚಾನಲಲ್ಲಿ ಒಂದು ಹಾಡಿದೆ, ಅದದು ಬರುವೆಯ ಬಿಟ್ಟು ಹೋದೆ, ಬರುವೆಯ ಹಾಡಂತೂ ಸೂಪರ್. ನಾನಂತೂ ಫ್ಯಾನ್. ಬರುವೆಯ ಹಾಡು, ಬರುವೆಯ ಸಾಂಗ. ಬರುವೆ ಮತ್ತೆ ಬಿಟ್ಟು ಹೋಗ್ಬೇಡ, ಅದೆರಡು ಹೇಳಿ. ಮಳೆ ಜೋ ರಾಗಿ ಸುರಿಯುತ್ತಿದೆ, ಕುರ್ಚಿಯೊಂದು ಖಾಲಿ ಇದೆ, ಕೂತು ಮಾತಾಡಲು ವಿಷಯ ತುಂಬ ಇದೆ, ಬರುವೆಯ 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 ಬರುವೆಯ. ಇನ್ನೊಂದು ಹಾಡು ಅದ್ಯಾವುದು? ಅದು ಬ್ರೇಕಪ್ ಸಾಂಗು. ಸೊ ವೆರಿ ನೈಸ್, ವೆರಿ ಮೀನಿಂಗ್ಫುಲ್. ಅದೇ ಆ್ಯಕ್ಚುಲಿ ತುಂಬ ವೈರಲ್ ಆಗಿತ್ತು ನಮ್ಮ ಜೀಲ ಹಾಡಿದಾಗ, ಅದನ್ನೇ ಆಲ್ಬಮ್ ಸಾಂಗ್ ಇಟ್ಕೊಂಡು ಮಾಡಿದೆ. ಬಿಟ್ಟು ಹೋಗುತ್ತಿರುವೆ ನನ್ನ ನೀವೊಬ್ಬಂಟಿ ಮಾಡಿ ಚಿನ್ನ, ನಿನ್ನ ನೆನಪು ಈಗ ನನ್ನ ತುಂಬ ಕಾಡುತ್ತಿದೆ ಚಿನ್ನ, ನೀನಿಲ್ಲದ ಜೀವನ ಬರೀ ನೋವಿನ ಕ್ಷಣ, ಹೀಗೇಕೆ ನೀ ನನ್ನ ಬಿಟ್ಟು ಹೋದೆ ಹೇಳು ಚಿನ್ನ, ನೀನಿಲ್ಲದೆ ಹೇಗೆ ಇರುವೆನಾ, ನೀ ಬರುವ ದಾರಿ ಕಾಯುವೆನಾ, ಬಿಟ್ಟು ಹೋಗುತ್ತಿರುವೆ ನನ್ನ ನೀವೊಬ್ಬಂಟಿ ಮಾಡಿ ಚಿನ್ನ, ನಿನ್ನ ನೆನಪು ಈಗ ನನ್ನ ತುಂಬ ಕಾಡುತ್ತಿದೆ ಚಿನ್ನ. Those meanings, no, are like so touching.
ಇವ್ರು ಹೇಳೋದು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮ್ಮ ಸಾಂಗ್ಸಿಗೆ ಅವರು ಎಷ್ಟರ ಮಟ್ಟಿಗೆ ಫ್ಯಾನ್ ಇದ್ದಾರೆ ಅಂತಂದು, ನಿಮ್ಮ ಧ್ವನಿಗೆ ಎಷ್ಟು ಮಟ್ಟಿಗೆ ಇಲ್ಲ, ಅವಳು ಹೇಳ್ತಿದ್ಲು ಪ್ರತಿ ವಾರ ಸು ನೀನು ಏನಾದರೂ ಮಾಡು ನನಗೋಸ್ಕರ ಪ್ರತಿ ವಾರ ಒಂದೊಂದು ಸಾಂಗ್ ಆಡು ಅಂತೇಳಿ. ಪ್ರತಿ ವಾರನೂ ಅವಳಿಗೋಸ್ಕರ ಒಂದು ಸಾಂಗ್ ಆಡ್ತಿದ್ದೆ. ಅದರಲ್ಲೂ 80% ನಂದೇ ಕಂಪೋಸು, ನಾನೇ ಬರೆದ್ಬಿಟ್ಟು ಅವಳಿಗೋಸ್ಕರ ಅಂತ ಬರೆದ್ಬಿಟ್ಟು ಹಾಡ್ತಿದ್ದೆ. ಎಷ್ಟು ಡೆಡಿಕೇಶನ್ ಅಂತಲ್ಲ, ಇಲ್ಲ, whenever Sunil sings, no, I'll be like, ಹಾಡು ಇಲ್ಲ ಇಲ್ಲ ಹಾಡು ಕೇಳ್ತಾ ನಂಗೆ ಬರೆಯೋಕ್ ತುಂಬಾ ಇಷ್ಟ. ಬಟ್ ಇವಳ ಜೊತೆ ಕಳೆದಿರೋ ಟೈಮ್ಗಳು, ಇವಳ ಬಾಂಡಿಂಗು, ಇನ್ನೊಂದು ಇವಳು ನೋಡಿದ್ರೆ ಲಿರಿಕ್ಸ್ ಎಲ್ಲ ತಾನಾಗಿ ತಾನು ಬರ್ತಿದ್ವು. ಸೊ ಹಂಗೆ ಫ್ಲೋ ಅಲ್ಲಿ ಬರಿತಾ ಇದ್ದೆ. ಸೊ ಇಷ್ಟೆಲ್ಲ ಬಾಂಡಿಂಗ್ ಚೆನ್ನಾಗಿರೋದಕ್ಕೆ ಆಬ್ವಿಯಸ್ಲಿ ಇವಾಗ ಒಂದು ಹುಡುಗಿ ಚೆನ್ನಾಗಿದ್ದಾರೆ ಅಂದ ತಕ್ಷಣ, ಒಂದು ಒಳ್ಳೆ ಬಾಂಡಿಂಗ್ ಇದೆ ಅಂದ ತಕ್ಷಣ ನಾವು ಫ್ರೆಂಡ್ಸ್ ಅಂತಂದು ಅದ್ರ ಮೇಲ್ಗಡೆ ಒಂದು ಪೊಸಿಷನಿಗೆ ಹೋಗ್ಬಿಡ್ತೀವಿ, ಸ್ಟೆಪ್ಪಿಗೆ ಹೋಗ್ಬಿಡ್ತೀವಿ. ತುಂಬಾ ಟಾಕ್ಸ್ ಇತ್ತು ನಿಮ್ಮ ಬಗ್ಗೆ, ನೀವಿಬ್ರು ಒಂದು ಕಪಲ್, ಇವಾಗ ಆನ್ ಸ್ಕ್ರೀನ್ ಅಲ್ಲಿ ಅದೇ ನಿಮ್ಮ ಒಂದು ಕೆಮಿಸ್ಟ್ರಿ ಹೊರಗೆ ಬರ್ತಾ ಇದೆ. ಸೊ ಹೇಳಿದ್ದೀರಾ ಆಬ್ವಿಯಸ್ಲಿ ಇಲ್ಲ ಫ್ರೆಂಡ್ಸ್ ಅಂತಂದು, ಬಟ್ ಸ್ಟಿಲ್ ಆ ಥರದ್ದು ಒಂದಿಷ್ಟು ಮಾತುಗಳು ಕೇಳಿದಾಗ ಖುಷಿ ಅನ್ಸುತ್ತೋ, ಯಾಕೆ ಈ ತರ ಬರ್ತಾ ಇದೆ ಅಂತ ಅನ್ಸುತ್ತೆ? ಇಲ್ಲ, ಖುಷಿ ಅನ್ಸುತ್ತೆ. ಯಾಕಂದ್ರೆ ಅವರು ಆ ತರ ತಗೊಂಡಿದಾರಲ್ಲ, ಅಷ್ಟು ನಾವು ಅವರಿಗೆ ಇಷ್ಟ ಆಗಿದ್ದೀವಿ, ಅಷ್ಟು ಇಷ್ಟಪಡ್ತಿದ್ದಾರೆ ನಮ್ಮನ್ನ ಅಂತ ಅಂದಮೇಲೆ ಅದು ಖುಷಿ ಆಗುತ್ತೆ. ಬಟ್ ನೀವು ಹೇಳಿದ್ರಲ್ಲ, ಒಂದು ಫ್ರೆಂಡ್ಸ್ಗಿನ ಮೀರಿ ಒಂದು ಹುಡುಗ ಒಂದು ಹುಡುಗಿ ಕ್ಲೋಸ್ ಆಗಿದ್ರೆ ಅದು ಇನ್ನೂ ಬೇರೆ ಥರ ಹೋಗ್ತಾರೆ ಅಂತೇಳಿ. ಬಟ್ ನಾವು ಅದಕ್ಕೆ ಹೋಗಲಿಲ್ಲ. ಯಾಕಂದರೆ ಅದೆಷ್ಟೇ ಮನಸ್ಸುಗಳಲ್ಲಿ ಏನೇನೋ ಬಂದ್ರೂ ಬೇಡ, ಈ ಪ್ಯೂರ್ ಆಗಿರೋ ಫ್ರೆಂಡ್ಶಿಪ್ಗೆ ಇನ್ನೊಂದು ಬೇರೆ ಯಾವುದೋ ಸಂಬಂಧ ಬರೋದು ಬೇಡ, ಅದು ಅಷ್ಟೇ ಪ್ಯೂರ್ ಆಗಿರಲಿ. ಯಾವಾಗಲೂ ಹೀಗೆ ಇರೋಣ. ನಿನ್ನ ಫೀಲ್ಡಲ್ಲಿ ನೀನು ಇರ್ತೀಯ, ನನ್ನ ಫೀಲ್ಡಲ್ಲಿ ನಾನು ಇರ್ತೀನಿ. ನಿಂಗೇನೇ ಖುಷಿ ಆದಾಗ ನನ್ನ ಹತ್ರ ಹಂಚ್ಕೋ, ನಿನಗೇನೇ ನೋವಾದಾಗ ನನ್ನ ಹತ್ರ ಹಂಚ್ಕೋ, ನನಗೇನಿದ್ರು ಇದ್ದಾಗ ನಾನು ಪರ್ಸ್ನಲ್ ಎಲ್ಲ ಅವಳ ಹತ್ರ ಹೇಳ್ಕೊತೀನಿ, ಅವಳು ಇದ್ದಿದ್ದು ನನ್ನ ಹತ್ರ ಹೇಳ್ಕೊತಾಳೆ. ಸೊ ನೀನು ಏನೇ ಡಿಸೈಡ್ ಮಾಡ್ಕೋಬೇಕಂದ್ರೂ ನೀನು ತಗೋ ಫಸ್ಟು. ನೀನು ಗೊತ್ತಿರುತ್ತೆ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಥರ ನಾನು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಥರ ನಾನು ಸಾಂಗ್ಸ್ ಆಗಲಿ, ಆಲ್ಬಮ್ ಸಾಂಗ್ಸ್ ಆಗಲಿ, ಮೂವಿ ಆಗಲಿ, ಕ್ಯಾರೆಕ್ಟರ್ ವೈಸ್ ಆಗಲಿ ಹೇಗಂತ ಮಾಡ್ಕೊ. ನನ್ನ ಹತ್ರನೂ ಒಂದೊಂದು ಸಲ ಕೇಳೋ ಒಪಿನಿಯನ್ ಹೇಳ್ತೀನಿ ಅಂತ. ಬಟ್ ನಮ್ಮಿಬ್ಬರ ಮಧ್ಯೆ ಅದೇ ಸೊ ಅಮೃತ, ಇವಾಗ ನಿಮ್ಮನ್ನ ಕೇಳಬೇಕು ಅಂತಂದ್ರೆ, ಇವ್ರು ಹೇಳಿದ್ರು ಮನಸ್ಸಲ್ಲಿ ಒಂದಿಷ್ಟು ಭಾವನೆಗಳು ಆದ್ರೂ ಕೂಡ ಅದನ್ನ ನಾವು ಸಪ್ರೆಸ್ ಮಾಡ್ತೀವಿ, ಬಿಕಾಸ್ ಒಂದು ಒಳ್ಳೆ ಬಾಂಡಿಂಗ್ ಕಂಟಿನ್ಯೂ ಆಗಬೇಕು ಅಂತ. ಬಟ್ ಅದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಸಪೋಸ್ ಆ ತರ ಫೀಲಿಂಗ್ಸ್ ಬಂದ್ರು ಕೂಡ ಅದನ್ನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗೋದ್ರಲ್ಲಿ ಎಂತಾದ್ರೂ ಪ್ರಾಬ್ಲಮ್ ಆಗತ್ತಾ? ಎಂತ ಪ್ರಾಬ್ಲಮ್ It's not about problem because we don't see each other in that other level. ನಾವಿಬ್ರು ಫ್ರೆಂಡ್ಸ್ ಆಗಿ ನೋಡಿದ್ದೀವಿ ಅಷ್ಟೇ. ವಿ ನೆವರ್ ಥಾಟ್ ಲೈಕ್ ಓ ಐ ಲವ್ ಯು ಆ ಥರ ಎಲ್ಲ ಯಾವತ್ತೂ ನೋಡಿಲ್ಲ. ಸೊ ವಿ ವರ್ ಲೈಕ್ ಅಂತ ನೋಡಿದ್ರು ಅದು ಫ್ರೆಂಡ್ ಆಗಿ ಐ ಹ್ಯಾವ್ ಲೈಕ್ಡ್ ಹಿಮ್. ನಾನು ಶೋದಲ್ಲೂ ಹೇಳಿದ್ದೀನಿ, ಆಫ್ ಸ್ಕ್ರೀನಲ್ಲೂ ಹೇಳಿದ್ದೀನಿ, ಐ ಲೈಕ್ ಹಿಮ್ ಸೋ ಮಚ್ ಆಸ್ ಅ ಪರ್ಸನ್ ಬಿಕಾಸ್ ಹಿ ಈಸ್ ಅ ಲವಬಲ್ ಪರ್ಸನ್ ಆಸ್ ಅ ಫ್ರೆಂಡ್. ಬಟ್ ಮೋರ್ ದೆನ್ ದಟ್ ನೋ. But he is a very good person, yeah, good friend and forever friend, yeah. Okay. ಇವಾಗ ಏನಂದ್ರೆ ಅವಳಿಗೂ ಅಂತ ಒಂದು ಲೈಫ್ ಇದೆ, ನನಗೂ ಅಂತ ಒಂದು ಲೈಫ್ ಇದೆ. ನನ್ನ ಲೈಫಲ್ಲೂ ಇನ್ನೂ ತುಂಬ ಸಾಧನೆಗಳು ಮಾಡಬೇಕಂತ ಇದೆ. ನನಗೆ ಒಂದಿಷ್ಟು ಕನಸುಗಳಿದೆ. ಆ ಕನಸುಗಳೆಲ್ಲ ಈಡೇರಿಸ್ಬಿಟ್ಟು ಆಮೇಲೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಬೇಕು ಅಂತ ಇದೆ. ಸೊ ಅವಳ ಲೈಫಲ್ಲಿ ಇದೆಲ್ಲ ಏನಂದರೆ ಇವಾಗ ಅನ್ಸುತ್ತೆ ಏನೋ ಇವಾಗೇನೋ ಆಯಿತು, ಇವಾಗ ಒಟ್ಟಿಗೆ ಇದ್ವಿ, ಮನಸ್ಸು ಕೂಡ್ತು, ಅಥವಾ ನಾವಿಬ್ಬರು ಬಾಂಡಿಂಗ್ ಚೆನ್ನಾಗಿತ್ತು, ಮಾಡಿದ್ವಿ. ಆಮೇಲೆ ಇಬ್ಬರದು ಒಂದೇ ಇಂಡಸ್ಟ್ರಿ ಫೀಲ್ಡು. ಆಮೇಲೆ ಅವಳದೇನೋ ಕೆಲಸದಲ್ಲಿ ಬ್ಯುಸಿ, ನಾನು ಏನೋ ಒಂದು ಕೆಲಸದಲ್ಲಿ ಬ್ಯುಸಿ, ಟೈಮ್ ಸಿಗಲಿಲ್ಲ. ಆಮೇಲೆ ಕಿತ್ತಾಡೋದು, ಜಗಳ ಮಾಡೋದು, ಆಮೇಲೆ ಮತ್ತೆ ಬಂದು ಇದೇ ಥರ ನ್ಯೂಸ್ ಮುಂದೆ ನಿಂತ್ಕೊಂಡು ಇವಾಗ ಈ ಥರ ಮಾತಾಡೋರು ಅವಾಗ ಆ ಥರ ಮಾತಾಡೋದಾಗುತ್ತೆ. ಅದೆಲ್ಲ ಬೇಡ ಸುಮ್ಮನೆ. ಎಷ್ಟೊಂದು ಕಾಮೆಂಟ್ಸ್ ಬಂದ್ಬಿಟ್ಟು ಕಂಪೇರ್ ಅಷ್ಟು ಚೆನ್ನಾಗಿ ವಿದಿತಾ ಆಲ್ಸೋ ಸೋ ಮೆನಿ ಕಾಮೆಂಟ್ಸ್. ನೋ ಅಂದ್ರೆ ಅವ್ರಂದ್ರೆ ಅವ್ರದೇ ಬೇರೆ ಇದು ನಮ್ದೇ ಬೇರೆ ಅದು ಇದು ಆಗುತ್ತೆ, ತಪ್ಪಾಗುತ್ತೆ. ಅಂದ್ರೆ ಲೈಕ್ ಅದು ಅವಳು ಹೇಳ್ತಿರೋದು ಲೈಕ್ ಹಂಗ್ ಮಾಡ್ತಾರೆ ಅಂತ ಹೇಳಿ. ಬಟ್ ಆಲ್ ಲೈಫ್ ಅವ್ರವ್ರದ್ದು ಒಂದೊಂದ್ ತರ, ಒಬ್ಬೊಬ್ರು ಸ್ಟೈಲ್ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರು ಮೆಂಟಾಲಿಟಿ ಒಂದೊಂದ್ ತರ ಇರುತ್ತೆ. ಇವಾಗ ನಮ್ಮಿಬ್ರಿಗೂ ಬಂದ್ಬಿಟ್ಟು ಬೇಡ, ನಾವಿಬ್ರು ಇಷ್ಟು ಬಾಂಡಿಂಗ್ ಅಲ್ಲಿ ಇದೀವಿ, ಇಷ್ಟು ಪ್ರೀತಿಯಿಂದ ಇದೀವಿ, ಏನಕ್ಕೆ ಹಿಂಗೆ ಇದ್ರೆ ಏನಾಗುತ್ತೆ, ಹಿಂಗೆ ಇರೋಣ, ಹಿಂಗೆ ಮಾತಾಡೋಣ ಅಷ್ಟೇ. ಇದು ಇನ್ನು ತುಂಬಾ ದಿನ ಯಾವ್ದೇ ಇದ್ರಲ್ಲಿ ಯಾವ್ದೇ ಅಡೆತಡೆ ಇರಲ್ಲ, ಯಾವ್ದೇ ರೆಸ್ಟ್ರಿಕ್ಷನ್ ಇರಲ್ಲ, ಯಾವ್ದೇ ಜಗಳ ಇರಲ್ಲ. ನಿನ್ ಲೈಫ್ ನೀನ್ ಎಂಜಾಯ್ ಮಾಡ್ತಿರೋ, ನನ್ನ ಲೈಫ್ ನಾನೇ, ಅಂದ್ರೆ ನನ್ಗೇನು ಅಚೀವ್ ಮಾಡ್ಬೇಕು ಅದನ್ನ ಮಾಡ್ತಿರ್ತೀನಿ, ನಿನ್ ಲೈಫಲ್ಲಿ ಏನ್ ಮಾಡ್ತಿರೋ. ಸೊ ಏನೇ ಇದ್ರು ಅಥವಾ ನಿಂಗೆ ಏನಾದ್ರು ಕಷ್ಟ ಇದ್ದಾಗ ನಾನು ಕರಿ, ನನ್ಗಿದ್ದಾಗ ನಿನ್ಗೆ ಹೇಳ್ತೀನಿ, ಆ ತರ. ದಟ್ಸ್ ನಿಜ ಗುಡ್. ಬಿಕಾಸ್ ಇವಾಗ ಲವ್ ಅಂತ ಅನ್ಕೊಂಡು ಅದೊಂದು ಬ್ಯಾರಿಯರ್ ಹಾಕೊಂಡ್ಬಿಟ್ವಿ ಅಂತಂದ್ರೆ ಆ ಕಡೆ ಫ್ರೆಂಡ್ಸ್ ಆಗಲ್ಲ, ಈ ಕಡೆ ಲವರ್ಸ್ ಆಗಲ್ಲ. ಆ ತರ ನಮ್ಮಿಬ್ರಲ್ಲೇ ನಾವೇ ಇಬ್ರು ಬ್ಯಾರಿಕೇಡ್ ಹಾಕೊಂಡಂಗ್ ಇದ್ದಂಗಿರುತ್ತೆ. ಅವಳಿಗೆ ನಾನೇನು ಅವಳಿಗೆ ಹರ್ಟ್ ಆಗುತ್ತೆ ಅಂತ, ನಾನು ನನ್ಗೆ ಹರ್ಟ್ ಆಗುತ್ತೆ ಅಂತ ಅವಳು, ಫೇಕ್ನೆಸ್ ಬಂದ್ಬಿಡುತ್ತೆ. ಅದು ಒಂದು ಜಲಸ್ ಅನ್ನೋದು ಒಂದು ಇರುತ್ತಲ್ಲ. ಬೇಡ, ಏನಕ್ಕೆ ಹಿಂಗಿದೀವಿ, ಹಿಂಗೆ ಇದ್ಬಿಡ. ಟೋಟಲಿ ಕ್ಲಿಯರ್ ಆಯ್ತು, ಏನು ಇಲ್ಲ ಫ್ರೆಂಡ್ಸ್ ಅಂತ ಹೇಳಿರೋದು. ಓಕೆ ಫೈನ್. ಸೊ ಇವಾಗ ಸುನಿಲ್ ಅವರ ಒಂದು ಕ್ಯಾರೆಕ್ಟರ್ನ ನೋಡ್ತಾ ಹೋದ್ರೆ
ನಾನು ಎಷ್ಟೊಂದು 5 ನಿಮಿಷ ಅವ್ರ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಲ್ವಾ, ತುಂಬಾ ಹಂಬಲ್ ಇದ್ದಾರೆ, ಆಮೇಲೆ ಡೌನ್ ಟು ಅರ್ತ್ ಇದ್ದಾರೆ ಅಂತ ಅನಿಸುತ್ತೆ. ಅದಾದಮೇಲೆ ಸೈಲೆಂಟ್ ಇದ್ದಾರೆ, ಜಾಸ್ತಿ ಎಷ್ಟು ಮಾತಾಡ್ತೀವೋ ಅಷ್ಟಕ್ಕೆ ಉತ್ತರ ಕೊಡಬೇಕು, ತುಂಬ ಏನಂತಾರೆ ಒಬೀಡಿಯೆಂಟ್ ಆಗಿ ಅವರು ಬಿಹೇವ್ ಮಾಡ್ತಾರೆ. ಸೊ 6 months ನೀವು ಅವ್ರ ಜೊತೆಗೆ ಇರೋದು, ಇರೋದು ಇನ್ ದ ಸೆನ್ಸ್ ಒಡನಾಟ ತುಂಬ ಇದೆ ನಿಮ್ಮಿಬ್ಬರ ಜೊತೆಗೆ. ಸೊ ಆ್ಯಸ್ ಅ ಪರ್ಸನ್ ಇದನ್ನ ನೀವು ಹೇಳಿದ್ದನ್ನ ಬಿಟ್ಟು ನಮಗೆ ಯಾರಿಗೂ ಗೊತ್ತಿಲ್ಲದೆ ಇರೋದು ಸುನೀಲ್ ಅಂದ್ರೆ ಯಾರು? ಹಿ ಈಸ್ ಅ ನಾಟಿ ಪರ್ಸನ್. ನಾನೇನು ಬೇರೆ ಕೊಟ್ಬಿಟ್ಟು ನೋ, ಇವಾಗ ನೀವು ಹೇಳಿದ್ ಕರೆಕ್ಟೇ, ಬಟ್ ಲೈಕ್ ನೀವು ಹೇಳ್ದಂಗೆ ಇವಾಗ ಒಂದು ಕಂಫರ್ಟ್ ಝೋನ್ ಕ್ಲೋಸ್ನೆಸ್ ಅಂತ ಬರ್ತೀವಲ್ಲ, ಅವಾಗ ಹಿ ವಿಲ್ ರಿವೀಲ್ ಇಸ್ ಇನ್ನರ್ ಚೈಲ್ಡ್ನೆಸ್ ಔಟ್ಸೈಡ್. ಆ ಚಿಕ್ಕ ಹುಡುಗರು ಚೇಷ್ಟೆ ಮಾಡ್ತಾರಲ್ಲ, ಹಿಂಗ್ ತಲೆಗೆ ಹೊಡಿಯೋದು, ಮತ್ತೆ ಇಲ್ಲಿ ತಿರ್ಗಿ ಹಿಂಗೆ ಎಳ್ಕೊಳ್ಳೋದು, ಆಮೇಲೆ ರೇಗ್ಸೋದು, ಸುಮ್ಮನೆ ಕಾಲಲ್ಲಿ ಎಳೆಯೋದು, ಪಿಲ್ಲೋ ಇದ್ರೆ ಎತ್ತಿ ಹೊಡಿಯೋದು, ಸುಮ್ಮನೆ ಒಟ್ನಲ್ಲಿ ಏನಾದ್ರೂ ಒಂದು ಚೇಷ್ಟೆ ಮಾಡ್ತಾ ಇರ್ಬೇಕು. ದಟ್ ಇಸ್ ಸುನೀಲ್. ಅಂದ್ರೆ ನನ್ಗೆ ಅಂತ ಒಂದು ಕಂಫರ್ಟ್ ಝೋನ್ ಕೊಟ್ರೆ, ಅಥವಾ ನನ್ನ ಫ್ರೆಂಡ್ಸ್ ಆಗ್ಲಿ ಅಥವಾ ಅಮ್ಮ ಆಗ್ಲಿ, ನನ್ನ ಮನೇಲಿ ಹೇಗಿರ್ತೀವೋ ಅಥವಾ ನಾವು ಮನೇಲಿ ನಾವು ಹುಡುಗರು ಹೇಗಿರ್ತೀವಿ, ಆ ಬಾಂಡಿಂಗ್ ಅಲ್ಲಿ ಆ ಕ್ಲೋಸ್ನೆಸ್ ಅಂತ ಬಂದ್ರೆ ಅವಾಗೇನು ನಮ್ಮ ಮಾತಾಡೋಕ್ಕೆ ಬಾಯಲ್ಲಿ ಫಿಲ್ಟರ್ ಇರಲ್ಲ. ಏನಾದರೂ ಅವಾಗ ಒಂದು ಸ್ವಲ್ಪ ಏನಾದರೂ ಒಂದು ಮಾತು ತಪ್ಪಾಗಿ ಹೋದ್ರೂ, ಏನೋ ಮಾತಾಡೋ ಬರ್ದಲ್ಲಿ ಏನೋ ಒಂದು ಮಾತು ತಪ್ಪಾಗಿ ಹೋದ್ರು ಅದು ಕನ್ವಿನ್ಸ್ ಮಾಡ್ಬೋದು ನಾವು, ಯಾಕಂದ್ರೆ ಅಷ್ಟು ಕ್ಲೋಸ್ ಆಗಿರ್ತೀವಿ, ಆಲ್ರೆಡಿ ಅರ್ಥ ಮಾಡ್ಕೊಂಡಿರ್ತೀವಿ. ಸೊ ಹಂಗಾಗಿ ಇವ್ರ ಹತ್ರ ಕ್ಲೋಸ್ ಇದೀನಲ್ವಾ, ಸ್ವಲ್ಪ ಜಾಸ್ತಿ ಜಾಸ್ತಿ ಚೇಷ್ಟೆ ಮಾಡ್ತಾನೆ. ಇವಾಗ ಜಗಳ ಅಂತೂ ಆಡ್ತೀರಂತ ನಾವು ಕೇಳ್ಬಿಟ್ಟು, ಸ್ಪೆಷಲಿ ಜಗಳ ಏನು ಗೊತ್ತಾ ಸ್ಟಾರ್ಟ್ ಆಗೋದು, ಇವ್ನು ಇನ್ಸ್ಟಾಗ್ರಾಮ್ ರೀಲ್ಸು ಮತ್ತೆ ಸ್ಟೋರೀಸು ಮತ್ತೆ ಲೈಕ್ಸು ಅದು ಇದು ನೋಡ್ತಿರ್ತಾನ. ನಾನು ಹೋಗ್ಬೇಕಾ ಎಲ್ಲಿ ಸೊ ನೋಡ್ತಿರ್ತಾನ, ಅವಾಗ ವಾಲ್ಯೂಮ್ ಜಾಸ್ತಿ ಇಕ್ಕಿರ್ತಾನೆ. ಯಾರು ಸೈಲೆಂಟೇ ಇರುತ್ತೆ, ಏನಾಗ ಅಷ್ಟೊಂದು ವಾಲ್ಯೂಮ್ ಕಮ್ಮಿ ಮಾಡು, ಒಂದು 10-20 ಸರಿ ಹೇಳ್ತೀನಿ, ವಾಲ್ಯೂಮ್ ಕಮ್ಮಿ ಆಗಿರುತ್ತೆ, ತಿರ್ಗಾ ಜಾಸ್ತಿ ಮಾಡ್ಕೊಂಡಿರ್ತಾನೆ, ಆತರ ಮಾಡ್ತಾನೆ. ನಾನು ಸರಿ ಆಯ್ತು ಹೇಳೋದಿಲ್ಲ ಬಿಡು ಅಂದ್ಬಿಟ್ಟು ಬಿಟ್ಬಿಡ್ತೀನಿ, ಇಲ್ಲ ಫೋನ್ ಕಿತ್ಕೊಂಡ್ಬಿಟ್ಟಿರ್ತೇನೆ ನಾನು. ಆತರ ಅಲ್ಲಿಂದ ಜಗಳಗಳು ಸ್ಟಾರ್ಟ್ ಆಗಿ, ಯಾಕೆ ಕಿತ್ಕೊಂಡೆ ಅಂತ ಹೇಳ್ತಾನೆ. ಒಂದ್ಸತಿ ಹೇಳ್ಬೇಕು ನಿನ್ಗೆ, 2 ಸತಿ ಹೇಳ್ಬೇಕು, ಕೇಳಿಸ್ತಾ ಇಲ್ವಾ ನಿನ್ಗೆ, ಕಿವಿ ಹೋಗ್ಬಿಟ್ಟಿದ್ಯಾ ಅಂತೇಳಿ. ಸೊ ಇವರ ಬಗ್ಗೆ ನೀವು ಹೇಳೋದಾಯ್ತಂದ್ರೆ, ಇವಾಗ 6 months ಅವ್ರ ಜೊತೆಗೆ ನೀವು ಒಡನಾಟ ಇಟ್ಕೊಂಡಿರೋದ್ರಿಂದ, ಬಿಕಾಸ್ ಇವ್ರು ಮಾತಾಡೋ ಶೈಲಿ ಕೂಡ ಒಬ್ರೊಬ್ರಿಗೆ ಡಿಫ್ರೆಂಟ್ ಅಂತ ಅನ್ಸುತ್ತೆ. ಒಬ್ರೊಬ್ರು ಬೇರೆ ತರನು ಮಾತಾಡಿರ್ತಾರೆ ಇವ್ರ ಮಾತಿನ ಶೈಲಿ ಎಲ್ಲ ನೋಡ್ಬಿಟ್ಟು. ಸೊ ಅದನ್ನೆಲ್ಲ ನೋಡ್ತಾ ಹೋದ್ರೆ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ, ಹಾಗೆ ಅವ್ರ ಜೆನ್ಯೂನಿಟಿ ಏನು ಅಂತ? ಇಲ್ಲ, ಅವಳಿಗೆ ತುಂಬಾ ಜೆನ್ಯೂನಿಟಿ ಇದೆ. ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಶೋಗೆ ಬಂದಾಗ ಇವಳು ಏನಪ್ಪ ಯಾರು ಇವಳು ಹಿಂಗೆ ಮಾತಾಡ್ತಾಳೆ, ಒಳ್ಳೆ ಬೇಕಂತ ಮಾಡ್ತಾಳೆ ಅಥವಾ ಯಾಕೆ ಹಿಂಗೆ ಮಾಡ್ತಾಳೆ ಅಂತ ಫಸ್ಟ್ ಇತ್ತು. ಬಟ್ ಹೋಗ್ತಾ ಅದೇ ಒಂದು ಮನುಷ್ಯನ ಬಗ್ಗೆ ಗೊತ್ತಿಲ್ದಿರ್ಬೇಕಾದ್ರೆ ಅನ್ಕೊಂತೀವಿ ಹಂಗೆ ಎಲ್ಲರೂ. ಬಟ್ ಒಂದು ಮನುಷ್ಯನ ಮೇಲೆ ಅವ್ರ ಜೊತೆ ಬೆರ್ತಾದ್ಮೇಲೆ, ಒಡನಾಟ ಸ್ಟಾರ್ಟ್ ಆದಮೇಲೆ ಒಂದು ಮನುಷ್ಯ ಹತ್ರ ಆಗ್ತಾರೆ, ಗೊತ್ತಾಗುತ್ತೆ. ಅವಳು ತುಂಬ ಸಾಫ್ಟು, ತುಂಬ ಜೆನ್ಯೂನ್ ಇರೋ ಪರ್ಸನ್, ಯಾರಿಗೂ ಹರ್ಟ್ ಮಾಡು, ಅವಳ ಪಾಡಿಗೆ ಅವಳಾಯ್ತು, ಅವಳ ಕೆಲಸ ಆಯಿತು. ಆವಾಗ ಸ್ವಲ್ಪ ಅವಳಿಗೆ ಕೋಪ ಬಂದರೆ ಅವಳ ಪಾಡಿಗೆ ಅವಳು ಇರ್ತಾಳೆ, ಮಾತಾಡ್ಸಕ್ಕೆ ಹೋದ್ರೆ ನಮ್ಮ ಮೇಲೆ ಎಲ್ಲರ ಮೇಲೆ ರೇಗ್ತಾಳೆ. ನಾವು ರೇಗ್ದಾಗ ವಾಪಸ್ ನಾವು ರೇಗ್ತೀವಿ, ಅವಾಗ ಸುಮ್ಮನೆ ಕೊಡ್ತಾಳೆ. ಇಲ್ಲ, ನಂಗೆ ಯಾರು ರೇಗಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರ್ತೇನೆ, ಆಮೇಲೆ ಸೈಲೆಂಟ್ ನಾನೇ ಕಾಮ ಆದ್ಮೇಲೆ ಹೋಗಿ ಮಾತಾಡ್ತೇನೆ ನಾನು. ಆ ಥರ ಈ ತರ ಮಾಡಿ ತಪ್ಪು ಅಂತ ನಿಮಗೆ ಆಮೇಲೆ ಬಂದು ಹೇಳೋದು ವಯಸ್ಸ ಕೈ ಯಾವಾಗ ಸುನಿ ಅನ್ಕೊಂಡ್ ಬರ್ತಾರೆ, ಶನಿ ಅಂತ ಬರ್ತೀನಾ. ಸೊ ಇಬ್ರದ್ದು ಇವಾಗ ಒಂದು ಗ್ಲಿಮ್ಸ್ ನಂಗೆ ತೋರಿಸಿದ್ರಿ, ನೀವು ಕೋಪ ಎಲ್ಲ ಆದ್ಮೇಲೆ ಹೆಂಗೆ ಬರ್ತೀರಾ ಅಂತಂದು. ಸೊ ಆ ಲವ್ ಲ್ಯಾಂಗ್ವೇಜ್ ಅಂದರೆ ಅದೇನೋ ಆ ಥರ ಲವ್ ಲ್ಯಾಂಗ್ವೇಜ್ ಅಲ್ಲ, ಆಬ್ವಿಯಸ್ಲಿ ಫ್ರೆಂಡ್ಸ್ ಆ ಥರದ್ದು ಲವ್ ಲ್ಯಾಂಗ್ವೇಜಲ್ಲಿ ನೀವಿಬ್ರು ಒಬ್ರನ್ನೊಬ್ರನ್ನ ಯಾವ ಥರ ಮಾತಾಡ್ಸ್ಕೊಳ್ತೀರಾ ಅಂತ? ನೀವು ಅವ್ರಿಗೆ ಒಂದ್ಸತಿ ಜಾಸ್ತಿ ಏನು ಜಗಳನೇ ಇಲ್ಲ ಅಂದಾಗ, ಹೇಳು ಸುನೀಮ, ಏನ್ ಮಾಡ್ತಿದ್ಯಾ ಹೇಳು ಅಂತೀನಿ. ಇಲ್ಲ ಅಂದ್ರೆ ಏನೋ ಇವಾಗ ರೀಸೆಂಟ್ ಆಗಿ ಹೇಳು ಮುದ್ದು ಅಂತೀನಿ. ಇಲ್ಲ ಅಂದ್ರೆ ಏನು ವಾಟ್ ಇಸ್ ದೇರ್ ಸುನಿಲ್ ಅಂತಾನೆ. ಓ ಸುನಿಲ್ ಇವಾಗ ಅಂತ ಹೇಳ್ತಾರೆ. ಸುನಿಲ್ ಅಂದ ತಕ್ಷಣ ಅಲ್ಲಿ ಬೇರೆ ಏನೋ ಚೇಂಜ್ ಆಯ್ತು, ಎಮೋಷನ್ ಚೇಂಜ್ ಆಯ್ತು. ಏನಕ್ಕೆ ಸಡನ್ ಸುನಿಲ್ ಅಂತ ಅಲೆ, ಓ ಎಲ್ಲಾರ ಮುಂದೆ ಸುನಿಲ, ಓ ಹಿಂಗ ಅನ್ಕೊಂಡು ಹೋಗ್ತಾನೆ. ನೀವ್ ಯಾವ ತರ ಸರಿ ನನ್ನ ಇಮಿಟೇಟ್ ಜಾಸ್ತಿ ಮಾಡ್ತಾನೆ. ಅಲ್ಲ, ನಾನು ಅವಳಿಗೆ ಇಮಿಟೇಟ್ ಮಾಡೋದೇ ಅದೊಂಥರ ಅದೇ ಇಮಿಟೇಟ್ ಅಲ್ಲೇ ಎಲ್ಲ ಅದೇ ಅದರಲ್ಲೇ ಲವ್. ಇಮಿಟೇಟ್ ಮಾಡ್ಕೊಂಡು ರೇಗಿಸ್ಕೊಂಡು ಅಮ್ಮು ಅದನ್ನ ಇವಳಿಗೆ ಮೇ ಬಿ ಯಾರೋ ಮುಂಚೆ ಮನೇಲಿ ಬಿಟ್ರೆ ಯಾರೋ ಅಮ್ಮು ಅಂತ ಕರಿತಾ ಇರ್ಲಿಲ್ಲ. ಇವಾಗ ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಇವಳು ಪೆಟ್ ನೇಮ್ ಬಂದ್ಬಿಟ್ಟು ಅಮೃತ ಅಲ್ಲ ಅಮ್ಮು. ಅದನ್ನ ಫಸ್ಟ್ ನಾನೇ
ಸುದೀಪ್ ಸರ್ ರೀಕ್ರಿಯೇಟ್ ರೌಂಡ್ ಅಲ್ಲಿ ನಾನು ಏನೋ ಡೈಲಾಗ್ ಇತ್ತು ಡೈಲಾಗ್ ಅದಕ್ಕೆ ಇರುವಾಗ ಅವ್ನು ಆಕ್ಚುಲಿ ಡೈಲಾಗ್ ಮರ್ತೋದೆ ಅಲ್ಲೇನೋ ತುಂಬಬೇಕಲ್ಲ ಅದಕ್ಕೆ ಅಮ್ಮು 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 ಅಂತ ಒಂದ್ಸಲ ಅಂದ್ರೆ ನನಗೆ ನಗು ಬರ್ತಾ ಇದೆ ಅಲ್ಲಿ. ಇವ್ನು ಯಾಕಮ್ಮ ಅಂತಂದ್ರೆ ನನ್ನ ಕ್ಯಾರೆಕ್ಟರ್ ಡೈಲಾಗ್ ಮರ್ತಲ್ಲ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಸುಮ್ನೆ ಅದಕ್ಕೆ ಹಿಂಗೆ ಹಿಂದೆ ಒಂದ್ಸಲ ಮುಂದೆ ಒಂದ್ಸಲ ಹೋಗ ಅಮ್ಮೋ ಅಮ್ಮೋ ಅನ್ಕೊಂಡು ಏನೋ ಒಂದ್ ಮಾಡಿ ಅದೇ ಒಂದು trend ಆಗಿದೆ. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರು ಕರೆಯೋದು ಅಮ್ಮುನೇ ಅಂತ ನನ್ನ ಪೆಟ್ ನೇಮೇ ಅಮ್ಮು ಅಲ್ಲ. ಇವರೇ ನಾಮಕರಣ ಮಾಡಿರೋದು ಅಮ್ಮ. ಅವ್ರ ಮನೇಲಿ ಅಮ್ಮು ನಮ್ಮ ಅಂತಿದ್ರು ಮನೇಲಿ ಅಮ್ಮು. ಬಟ್ ಹೊರಗಡೆ ಯಾರು ಅಮ್ಮು ಅಂತಿರ್ಲಿಲ್ಲ. ಯಾರಿಗೂ ಗೊತ್ತಿರಲಿಲ್ಲ ಬಟ್ ಕ್ಲೋಸ್ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಎಲ್ಲ ಅಮ್ಮು ಅಂತಾನೆ ಕರೆಯೋದಲ್ಲ ಅದರಿಂದ. ಓಕೆ ಸೊ ಈಗ ನೀವು ಸಾರೆಗಮಪ ಅಲ್ಲಿ ಇದ್ದಾಗ ನಾವು ನಿಮ್ಮ ಜೊತೆ ನಿಮ್ಮನ್ನ ನೋಡ್ತಾ ಇದ್ದಾಗ ನೀವು ಹೇಳ್ತಾ ಇದ್ರಿ ಆ ಊರಿಂದ ಇಲ್ಲಿ ಬಂದು ಸೆಟ್ ಆಗೋದು ಎಷ್ಟು ಕಷ್ಟ ಆಗತ್ತೆ ಅಂತಹ ಒಂದು ಸಿಚುವೇಶನ್ ಯಾವ ತರ ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದೆಲ್ಲ ನೀವು ಹೇಳ್ಕೊಂಡಿದ್ರಿ. ಸೊ ಇವಾಗ ನೋಡ್ತಾ ಹೋದ್ರೆ ಸೆಟ್ ಆಗಿದ್ಯಾ ಬೆಂಗಳೂರು? ಈ ವೆದರು, ಈ ಅಟ್ಮಾಸ್ಫಿಯರು, ಇಲ್ಲಿ ಜನಗಳು, ಇಲ್ಲಿಯ ಒಂದಿಷ್ಟು ನಡತೆಗಳು, ರೀತಿಗಳು ಎಲ್ಲ? ಇಲ್ಲ ಮ್ಯಾಮ್, ತುಂಬಾ ಅಂದ್ರೆ ತುಂಬಾ ಸೆಟ್ ಆಗಿದೆ ಬೆಂಗಳೂರು. ಯಾವತ್ತೂ ಹುಟ್ಟಿದೂರು ಯಾವತ್ತೂ ಚಂದನೇ, ಅದು ಯಾವತ್ತೂ ನಮ್ಗೆ ಗ್ರೇಟೇ. ಬಟ್ ಬೆಂಗಳೂರು ತುಂಬ ಸೆಟ್ ಆಗಿದೆ. ಬದುಕಕ್ಕೆ ನೆಲೆ ಕೊಟ್ಟಿದೆ, ಅನ್ನ ಕೊಟ್ಟಿದೆ, ನೀರು ಕೊಟ್ಟಿದೆ, ಇಲ್ಲಿ ಜನ ಪ್ರೀತಿ ಕೊಟ್ಟಿದೆ. ಬೆಂಗಳೂರು ಅಂದರೆ ಒಂಥರ ತಾಯಿ ಥರ. ಯಾರೇ ಬಂದರೂ ಅವ್ರನ್ನ ಸಾಕೊಂಡು ಮಡಿಲಲ್ಲಿ ಹಾಕೊಂಡು ಮಕ್ಕಳ ಥರ ನೋಡುತ್ತೆ ಬೆಂಗಳೂರು. ಯಾಕಂದರೆ ನಮ್ಮೂರು ಇಲ್ಲಿಂದ 600 ಇಷ್ಟು 650 ಕಿಲೋಮೀಟ್ರು. ಎಷ್ಟೋ ಜನ ನಮ್ಮೂರು ಕಡೆಯವರೇ, ನಮ್ಮ ಫ್ರೆಂಡ್ಸೇ, ನಮ್ಮ ಎಷ್ಟು ಕಸಿನ್ ಕಡೆಯವರು, ತುಂಬ ಇಡೀ ಊರಿಂದ, ನಮ್ಮ ಕರ್ನಾಟಕದಿಂದ ಬಿಡಿ ಬೇರೆ ಬೇರೆ ರಾಜ್ಯದಿಂದ ಬಂದವ್ರು ನಮ್ಮ ಬೆಂಗಳೂರು ಅಷ್ಟೇ ಚೆನ್ನಾಗಿ ಸಾಕ್ತಿದೆ. ಸೊ ಯಾರೇ ಬಂದ್ರೂ ನಮ್ಮ ಬೆಂಗಳೂರಲ್ಲಿ ದುಡ್ಕೊಂಡು ತಿಂದರೆ ಅವನು ಇಲ್ಲಿ ತುಂಬ ಒಳ್ಳೆ ವ್ಯಕ್ತಿಯಾಗಿ ಮುಂದೆ ಬರ್ತಾನಂತ ಬೆಂಗಳೂರು ಯಾವತ್ತೂ ಹೆಸರಿದೆ. ಕೆಲಸಕ್ಕೆ ಕೊಡೋಕ್ಕೆ ನಮ್ಮ ಬೆಂಗಳೂರು ಮುಂದೆ ಯಾವತ್ತು. ಸೊ ಇವಾಗ ತುಂಬ ಸೆಟ್ ಆಗಿದೆ. ಒಂಥರ ಬೆಂಗಳೂರು ನನ್ನೂರು ಅನ್ನೋ ಫೀಲ್ ಆಗ್ತಿದೆ. ನಾನು ಇರೋ ಏರಿಯಾ ಇಲ್ಲಿ. ಇನ್ನೊಂದು ನನಗೆ ಅರ್ಜುನ್ ಸರ್ ಸಿಕ್ಕರು, ಒಂಥರ ತಂದೆ ಥರ ಅವರು, ನನಗೆ ತಂದೆ ಥರ, ಅಣ್ಣನ ಥರ, ಗಾಡ್ ಫಾದರ್ ಎಲ್ಲ ಅವರು. ಸೊ ಅವ್ರ ಸೊತ್ತೆ ಕೂಡಿದ್ಮೇಲೆ ಸೊ ಎಲ್ಲರೂ ಪರಿಚಯ ಆಯಿತು, ಒಡನಾಟಗಳು ಬೆಳೀತು. ಸ್ವಲ್ಪ ಆ ಕಡೆ ಈ ಕಡೆ ಜನ ಪರಿಚಯ ಆದರು. ಆವಾಗ ಓಕೆ ನಮ್ಮೂರಲ್ಲಿದ್ದರೆ ಹೇಗಿರ್ತೀವಿ, ಒಂದು ಕಾಲ್ ಆಗಿ ಫ್ರೆಂಡ್ಸಿಗೆ ಬಾರೋ ಎಲ್ಲಿದೆ, ಅಲ್ಲೂ ಹಾಗೆ ಇರ್ತಿದ್ವಿ. ಆವಾಗ ಏನೂ ಇರಲಿಲ್ಲ, ಇವಾಗ ಸ್ವಲ್ಪ ಇದೆ, ದೇವ್ರು ಕೊಟ್ಟಿದ್ದಾನೆ. ಬಟ್ ಆವಾಗಿನಕಿನ್ನ ಲೈಫ್ ತುಂಬ ಡಿಫ್ರೆಂಟ್ ಇದೆ. ಬಟ್ ಬೆಂಗಳೂರಿಗೆ ಯಾವತ್ತಿದ್ರು ನಾನಲ್ಲ, ಇಲ್ಲಿ ಬೆಂಗಳೂರು ನಂಬ್ಕೊಂಡು ಬಂದವರು ಯಾವತ್ತೂ ಋಣಿ ಆಗೇ ಇರಲೇಬೇಕು, ಋಣಿ ಆಗಲೇಬೇಕು. ಯಾಕಂದರೆ ಬೆಂಗಳೂರು ಅಷ್ಟೆಲ್ಲ ಎಲ್ಲರಿಗೂ ಯಾವುದೇ ಒಂದು ಸ್ಕೂಲಲ್ಲಿ ಫೇಲ್ ಆದ್ವಾ ಏನು ಮಾಡೋದು, ಓಕೆ ಬೆಂಗಳೂರು ಕೆಲಸ ಮಾಡೋದು. ಅಥವಾ ಯಾರೋ ಡ್ರೈವಿಂಗ್ ಮಾಡಬೇಕಾ, ಊರಲ್ಲಿ ಕೆಲಸ ಸಿಗ್ಲಿಲ್ವಾ, ಏನು ಮಾಡೋದು, ಬೆಂಗಳೂರು ಬಂದು ಡ್ರೈವ್. ಎಲ್ಲದಕ್ಕೂ ಕೆಲಸ. ಯಾರೋ ಇಂಜಿನಿಯರಿಂಗ್ ಏನೋ ಮುಗಿಸಿದ್ರಾ, ಕೆಲಸ ಅವ್ರಿಗೆ ಕಂಪ್ನಿ, ಇಲ್ಲಿ ಬೆಂಗಳೂರು IT ಕಂಪ್ನಿ, ಎಲ್ಲದಕ್ಕೂ ಬೆಂಗಳೂರು. ಯಾಕಂದರೆ ಅದೇ ಇಲ್ಲಿ ನಿಯತ್ತಾಗಿ ಒಳ್ಳೆ ಏನು ಆ ಕಡೆ ಈ ಕಡೆ ನಮ್ಮ ಮೈಂಡ್ಗಳು ಇದು ಮಾಡ್ದಿರನ ಸ್ಟ್ರೇಟಾಗಿ ಹೋದರೆ ನಮ್ಮ ಜೀವನ ತುಂಬ ದೊಡ್ಡದಾಗಿ ಬೆಳೆದು ನಾವೇ ಒಂದು 100 ಜನಕ್ಕೆ ಸಾಕಷ್ಟು ಮಾಡಿಕೊಡುತ್ತೆ ಬೆಂಗಳೂರು. ಇಲ್ಲ ನಾವು ಆ ಕಡೆ ಈ ಕಡೆ ಜೋಲಿ ಹೊಡೆದ್ವಿ ಅಂದರೆ ಹಾಕೊಂಡು ಬಂದಿರೋ ಪ್ಯಾಂಟು ಶರ್ಟು ಕೂಡ ಇರಲ್ಲ, ಹಂಗೆ ವಾಪಸ್ ಹೋಗ್ಬೇಕಾಗುತ್ತೆ. ಅದಂತೂ ನಿಜ, ನಮ್ಮ ಕೈಲಿರುತ್ತೆ, ನಾವು ಹೆಂಗೆ ಯೂಸ್ ಮಾಡ್ಕೊಳ್ತೀವಿ ಅದು ನಿಜ. ಹಾಂ, ಬಟ್ ಇಲ್ಲ, ನನಗೆ ಆ ಥರ ಆಗಿಲ್ಲ. ಮೈ ತುಂಬ ಬಟ್ಟೆ ಹಾಕೊಳ್ಳೋಷ್ಟು ಬೆಳೆದಿದ್ದೀನಿ ಇವಾಗ. ಥ್ಯಾಂಕ್ ಯು. ಸೊ ಸಾರೆಗಮಪ ಆದ್ಮೇಲೆ ನಿಮ್ಗೆ ಈ ರಿಯಾಲಿಟಿ ಶೋ ಸಿಕ್ತು. ಸೊ ಎಷ್ಟು ಮಟ್ಟಿಗೆ ನಿಮ್ಮ ಲೈಫಲ್ಲಿ ಚೇಂಜ್ ಆಯಿತು ಈ 2 ರಿಯಾಲಿಟಿ ಶೋಗಳಿಂದ ಅಂತ? ಮ್ಯಾಮ್, ಸರಿಗಮಪ ತುಂಬ ಅದು ಅದ್ರ ಥರ ನನ್ನ ಲೈಫಲ್ಲಿ ಇನ್ನು ಯಾವ ಶೋ ಬಂದರೂ ಅಥವಾ ಯಾರು ಬಂದರೂ ಯಾವುದೇ ವ್ಯಕ್ತಿ ಬಂದರೂ ಫಸ್ಟೇ ಅಂದರೆ ಏನೂ ಇಲ್ದಿರೋ ವ್ಯಕ್ತಿ. ನಾನು ಇವತ್ತಿಗೂ ನನ್ನ ಮನೇಲಿ ನಾನು ಮಲ್ಕೊಂಡ್ರೆ ಬೆಂಗಳೂರಲ್ಲಿ ಏನೂ ಇಲ್ದಿರೋನು ಬಂದು ಎಲ್ಲೋ ಒಂದು ಕಡೆ ಸ್ನಾನ ಮಾಡಿಕೊಂಡು ರೋಡಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಅಂದರೆ ನಮ್ಮ ಹಬ್ಬ ನಡೆ ಸ್ಟುಡಿಯೋಗೆ ಬಂದಾಗ ಅಲ್ಲೇ ರೂಮ್ ಇರಲಿಲ್ಲ ನನಗೆ. ಅಂದರೆ ಎಲ್ಲಿ ಹೋಗಲಿ ಅಂತ ಗೊತ್ತಿಲ್ಲ. ಆಮೇಲೆ ರೂಮ್ ಕೊಟ್ಟರು. ಫಸ್ಟಿಗೆ ನಾನು ಸ್ಟಾರ್ಟಿಂಗ್ ಬಂದಾಗ ಆಡಿಷನ್ಗೆ ಬಂದಿರ್ತೀವಲ್ಲ, ಅಲ್ಲೇ ಎಲ್ಲೋ ಸ್ನಾನ ಮಾಡ್ಕೊಂಡು, ಹೊರಗಡೆ ಸ್ನಾನ ಮಾಡ್ಕೊಂಡು ವಾಶ್ರೂಮಲ್ಲಿ ಅಲ್ಲೇ ಒಂದಿನ ಇದ್ಬಿಟ್ಟು ಇದು ಮಾಡಿದೆ. ಬಟ್ ಇವತ್ತು ಮಲ್ಕೊಳ್ಳೋಕೆ ಒಳ್ಳೆ ಮನೆ ಇದೆ, 3 ಹೊತ್ತು ಊಟ ಇದೆ, ಎಲ್ಲ ಥರನೂ ದೇವ್ರು ಚೆನ್ನಾಗಿಟ್ಟಿದ್ದಾರೆ. ಯಾರಾದರೂ ಒಂದು 3 ಜನ ಬಂದರೂ ಅವ್ರಿಗೆ ಒಂದು 3 ಹೊತ್ತು ಊಟ ಹಾಕೊಳ್ಳೋ ಅಷ್ಟಿದೆ ಅಂದರೆ ಅದೆಲ್ಲ ಕಾರಣ ಸರಿಗಮಪ. ಮತ್ತು ಅರ್ಜುನ್ ಸರು, ಮತ್ತು ನನ್ನ ಗುರುಗಳು ಪುಟ್ಟರಾಜ್ ಅಜ್ಜರು, ಮತ್ತು ನನ್ನ ಫ್ಯಾಮಿಲಿ. ಅದರಲ್ಲಿ ಬೇರೆ ಥರ ಇದೆ. ಬಟ್ 9 ವರ್ಷ ಆಯಿತು ಇವಾಗ ವಿನ್ ಆಗಿ. ಬಟ್ ಆ ಶೋಯಿಂದ ಈ ಶೋಗೆ ಬಂದುಬಿಟ್ಟು ಮತ್ತೆ ಈ ಶೋಲ್ಲಿ ವಿನ್ ಆಗ್ತೀನಿ ಅಂತ ನಾನು ಇದನ್ನೇ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದೇವರ ಆಶೀರ್ವಾದ, ಜನಗಳ ಪ್ರೀತಿ, ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಆ ಪ್ರೀತಿನ ಅವ್ರು ಕೊಟ್ಟಿರೋ ಆಶೀರ್ವಾದನ ಹಾಗೆ ಉಳಿಸ್ಕೊಂಡು ಹೋಗೋಕ್ಕೆ ತುಂಬ ಟ್ರೈ ಮಾಡ್ತೀನಿ. ಅದಕ್ಕೆ ಯಾವುದೇ ಕಪ್ ಚುಕ್ಕೆ ತರದಿರೋಣ
ಅದನ್ನು ಇನ್ನೂ ನಿಮ್ಮ ಪ್ರೀತಿನ ಜಾಸ್ತಿ ಮಾಡೋಕ್ಕೆ ನಾನು ಕೆಲಸ ಮಾಡ್ತೀನಿ. ನನ್ನ ಮ್ಯೂಸಿಕ್ ಇಂದ ಆಲ್ಬಮ್ ಸಾಂಗ್ ಆಗಲಿ ಸಿನಿಮಾ ಸಾಂಗ್ಗಳಾಗಲಿ ಮಾಡ್ತೀನಿ ಅಂತ. ಓಕೆ, ನಮ್ಮ ಇವ್ರನ್ನ ಓಕೆ, ಸೊ ಚೇಂಜ್ ಮಾಡಬೇಕಾಗಿತ್ತಂದ್ರೆ ಒಂದು ಹುಡುಗ ಒಂದು ಮ್ಯಾರೇಜ್ ಮಟೀರಿಯಲ್ ಆಗಬೇಕು, ಐ ಮೀನ್ ಒಂದು ಹುಡುಗಿನ ಹೇಗೆ ಮದುವೆ ಆದಮೇಲೆ ನೋಡ್ಕೋಬೇಕು ಅಂತ ಟ್ರೈನ್ ಮಾಡೋದಕ್ಕೇ ಈ ರೀತಿಯಾದಂತಹ ಒಂದು ಶೋನ ಕಂಡಕ್ಟ್ ಮಾಡಿರೋದು, ನಿಮ್ಮನ್ನು ಮೆಂಟರ್ ಮಾಡಿರೋದು. ಸೊ ಇವ್ರನ್ನ ನೀವು ಏನೆಲ್ಲ ಚೇಂಜ್ ಮಾಡಿದ್ರಿ, ಏನೆಲ್ಲ ಚೇಂಜಸ್ ಆಗಬೇಕು ಇನ್ನು ಅಂತ ನಿಮ್ಗೆ ಅನ್ಸುತ್ತೆ? ಚೇಂಜಸ್ ಅಂತ ಹೇಳಕ್ ಬಂದ್ರೆ ನೋ, ಬಿಕಾಸ್ ಸಿ ಇವಾಗ ಅರೇಂಜ್ ಮ್ಯಾರೇಜ್ ಆಗಿರಲಿ ಲವ್ ಮ್ಯಾರೇಜ್ ಆಗಿರಲಿ ಈ ಕಾಲದಲ್ಲಿ ಎವ್ರಿ ಒನ್ ಎಕ್ಸ್ಪೆಕ್ಟ್ಸ್ ಫ್ರೀಡಮ್. ವೆನ್ ಯು ಗಾಟ್ ಹೋಲ್ಡ್ ಆಫ್ ದ ಫ್ರೀಡಮ್ ಅಲ್ಲ, ಅವಾಗ್ಲೇನೆ ಬಾಯ್ ಸ್ಟಾರ್ಟ್ ಚೇಂಜಿಂಗ್ ಆ್ಯಕ್ಚುಲಿ. ಇಫ್ ಯು ಡೋಂಟ್ ಚೇಂಜ್ ದೆಮ್ ನೋ ದಿಲ್ ಬಿ ದೆಮ್ ಸೆಲ್ಫ್. ಇಫ್ ಯು ಅವ್ರನ್ನ ಎಷ್ಟು ಜಾಸ್ತಿ ಹಿಡ್ಕೊತೀವೋ ಅವಾಗಲೇ ಹುಡುಗ ಚೇಂಜ್ ಆಗೋದು. ಸೊ ನಾನು ಯಾವತ್ತೂ ಆ ಥರ ಮಾಡಿಲ್ಲ ಇವನಿಗೆ. ಹೀ ವಾಸ್ ಹಿಮ್ಸೆಲ್ಫ್. ಚೇಂಜಸ್ ಅಂದರೆ ಅದೇ ಒಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾಗ ಅವ್ನು ನಾನು ಲೇಟಾಗಿ ಬಂದಾಗ ಕೋಪ ತೋರಿಸೋದು, ಮತ್ತು ಅವ್ನಿಗೆ ಹೊಟ್ಟೆ ಹಸಿತಾರೋ ಕೋಪ ಬರುತ್ತೆ. ಸೊ ಆ ಥರ ಎಲ್ಲ ಗೊತ್ತಾಗುತ್ತೆ ಹೊರತು ಅವ್ನು ಜಾಸ್ತಿ ಏನಿಲ್ಲ. ಹೀ ಈಸ್ ಅ ವೆರಿ ಗುಡ್ ಪರ್ಸನ್. ಐ ಡೋಂಟ್ ಥಿಂಕ್ ಸೊ ದೇರ್ ಇಸ್ ನೀಡ್ ಟು ಬಿ ಚೇಂಜ್ಡ್ ಇನ್ ಹಿಮ್ ಅಂತ. ನಿಮ್ಮ ಪರ್ಸ್ಪೆಕ್ಟಿವ್ ಇಂದ ಏನೆಲ್ಲ ಚೇಂಜಸ್ ಆಗಿದೆ ನಿಮ್ಮಲ್ಲಿ ಶೋ ಇಂದ? ನನ್ನಲ್ಲ ತುಂಬ ಚೇಂಜಸ್ ಆಗಿದೆ. ಮೊದಲು ಯಾರಾದರೂ ಹುಡುಗಿರ ಹತ್ರ ಹೆಣ್ಮಕ್ಳ ಹತ್ರ ಮಾತಾಡ್ಬೇಕಂದ್ರೆ ತುಂಬ ಭಯ ಬೀಳ್ತಿದೆ, ಎಲ್ಲದಕ್ಕೂ ತುಂಬ ಭಯ ಬೀಳ್ತಿದೆ. ಬಟ್ ಇವಾಗ ಭಯ ಇಲ್ಲ ಅಂತಲ್ಲ, ಭಯ ಇದೆ. ಬಟ್ ಏನಾದರೂ ಕೇಳಬೇಕು ಅಥವಾ ಏನಾದರೂ ಮಾತಾಡಬೇಕು ಅಥವಾ ಏನಾದರೂ ಅದನ್ನು ನಾವು ಅವರಿಗೆ ತಲುಪಿಸ್ಬೇಕು ಅಂತಂದಾಗ ಒಂದು 100 ಸಲ ಯೋಚನೆ ಮಾಡ್ತಿದ್ದೆ, ಇವಾಗ 50 ಸಲ ಯೋಚನೆ ಮಾಡ್ತೀನಿ. ಯಾಕಂದರೆ ಏನು ಅವರು ಮನುಷ್ಯರು, ನಾವು ಮನುಷ್ಯರು, ಅವರು ನಮ್ಮ ಥರನೇ. ನಾವು ಇದ್ದಿದ್ರಲ್ಲಿ ಏನು ಮನಸ್ಸಲ್ಲಿ ಇರೋದನ್ನ ಅಥವಾ ನಾವೇನೋ ಅವ್ರಿಗೇನೋ ಅವ್ರಿಗೆ ಬೇಜಾರು ಮಾಡಿರ್ತೀವ, ಸಾರಿ ಕೇಳಬೇಕು ಅಥವಾ ನಂಗೆ ಹರ್ಟ್ ಮಾಡಿರ್ತಾರ, ಬೈಬೇಕು ಅಷ್ಟೇ. ಅವರು ನಮ್ಮ ಥರ ಮನುಷ್ಯರೇ. ಅವಾಗೆಲ್ಲ ಬೇಡ ಬಿಡು, ಯಾಕೆ ಅವರು ಇವಾಗೆಲ್ಲ ಅದು ಎಲ್ಲರೂ ಇವಾಗ ಏನು ಎಲ್ಲರೂ ಒಂದೇ ಅನ್ನೋ ಥರ ಅಂದ್ಕೊಂಡಿದ್ದೀನಿ. ಬಟ್ ಒಂದು ಹುಡುಗಿನ ಹೇಗೆ ನೋಡ್ಕೋಬೇಕು, ಹುಡುಗಿ ಅಂದರೆ ಹುಡುಗಿಗೆ ಇಷ್ಟೆಲ್ಲ ಕನಸುಗಳಿರುತ್ತಾ, ಅವಳಿಗೆ ಹೊರಗಡೆ ಕರ್ಕೊಂಡು ಹೋದರೆ ಇಷ್ಟು ನೆಮ್ಮದಿ ಅಂದರೆ ಫುಲ್ಫಿಲ್ ಆಗುತ್ತಾ, ಅವಳು ಶಾಪಿಂಗ್ ಕರ್ಕೊಂಡು ಹೋದರೆ ಏನೋ ಚಿಕ್ಕ ವಿಷಯ ತಿನ್ನೋದ್ರಿಂದ ಹಿಡ್ದು ಅದನ್ನು ನಮಗೆ ತಿನ್ನೋದಾ ಆಯ್ತು, ಇಲ್ಲೂ ಅದೇ ತಿಂತೀವಿ, ಅಲ್ಲೂ ಇದೇ ತಿಂತೀವಿ. ಬಟ್ ಇಲ್ಲಿ ಏನೋ ಮನೇಲಿ ತಿನ್ನೋದು ಒಂದು, ಹೊರಗಡೆ ಏನೋ ಒಂದು ಆ ಫೀಲು ನೇಚರಲ್ಲಿ ಅನುಭವಿಸ್ಕೊಂಡು ತಿನ್ನೋದು ಅದೊಂದು ಫೀಲ್ ಬೇರೆ ಇರುತ್ತೆ. ಸೊ ಅದನ್ನೆಲ್ಲ ಸ್ವಲ್ಪ ಅಳವಡಿಸ್ಕೊಂಡೆ. ಹಿಂಗೆ ನಾನು ಸ್ವಲ್ಪ ಚೇಂಜ್ ಆಗಬೇಕು, ಮುಂದೆ ಬರೋ ಹುಡುಗಿ ಯಾವುದು ಬ್ಲೇಮ್ ಮಾಡಬಾರ್ದು, ಎಷ್ಟಾಗುತ್ತೋ ಅಷ್ಟು ಫುಲ್ಫಿಲ್ ಮಾಡಬೇಕು ಅಂತ ಆ ಥರ. ಸೊ ಇವ್ರನ್ನ ನೀವು ಅರ್ಥ ಮಾಡ್ಕೊಂಡಿರೋ ಪ್ರಕಾರ, ಸಪೋಸ್ ನಂಗೆ ಗೊತ್ತಿಲ್ಲ ಅವ್ರು ಕಮಿಟೆಡೋ ಅಥವಾ ಸಿಂಗಲ್ ಇದ್ದಾರೋ ಗೊತ್ತಿಲ್ಲ ನನಗೆ. ಸಪೋಸ್ ಸಿಂಗಲ್ ಇದ್ರು ಅಂದರೆ ಅವ್ರು ಯಾವ ಥರ ಹುಡುಗಿನ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅವ್ರಿಗೆ ಯಾವ ಥರ ಹುಡುಗಿ ಸಿಗ್ಬೇಕು? ಅವ್ರು ಹೇಳಿದ್ದಾರೆ, ಫಸ್ಟ್ ಎಪಿಸೋಡಲ್ಲೂ ಹೇಳಿದ್ದಾರೆ, ಅದನ್ನ ಫಿನಾಲೆಗೂ ಹೇಳಿದ್ದಾರೆ. ಗೆದ್ದಾಗ ಬರೋಳು ಬೇಡ, ಬಿದ್ದಾಗ ಬಿಟ್ಟೋಗಳು ಬೇಡ, ಗೆದ್ರು ಸೋತ್ರು ನಾನು ನಿನ್ ಜೊತೆಗಿದ್ದೀನಿ ಅಂತ ಇರ್ಬೇಕು. ದಟ್ ಈಸ್ ವಾಟ್ ಫಸ್ಟ್ ಡೇ ಹಿಟೆಡ್ ಮೀ. ಸೊ ದಟ್ ಈಸ್ ವೈ ಐ ವಾಂಟೆಡ್ ಹಿಮ್ ಆಸ್ ಅ ಪೇರ್. ಓಕೆ, ಸೊ ಅದೇ ಒಂದು ರೀಸನ್. ಬಿಕಾಸ್ ಯಾರು ಅದನ್ನ ಹೇಳಿಲ್ಲ. ಒಂದಷ್ಟು ಬ್ಯಾಚುಲರ್ಸ್ ಅಲ್ಲಿ ನಿಮ್ಮ ಹುಡುಗಿ ಹೇಗಿರ್ಬೇಕು, ನಮ್ಮ ಹುಡುಗಿ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳಿದ್ರು. ಬಟ್ ಈ ಥರ ಮಾತಾಡ್ತಾರ ಅಲ್ಲ, ಇದು ನನಗೆ ಅಂತಲ್ಲ ಎಲ್ಲರಿಗೂ ಇಷ್ಟ ಆಗೋ ಕ್ಯಾರೆಕ್ಟರ್ ಇದು. ಇವ್ರ ಪ್ರಕಾರ ಹುಡುಗ ಹೇಗಿರ್ಬೇಕು ಅವ್ರಿಗೆ? ಇವಳಿಗ ಇಲ್ಲ, ಫಸ್ಟ್ ಆಫ್ ಆಲ್ ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು. ಅವಳು ತುಂಬ ಮುದ್ದಾದ ಹುಡುಗಿ, ಅಂದರೆ ಅವಳಿಗೆ ಸುಮ್ಮನೆ ಇದು ಸಿಲ್ಲಿ ಮ್ಯಾಟ್ರಿಗೆಲ್ಲ ಜಗಳ ಮಾಡಲ್ಲ, ಏನೋ ಆ ಥರ ಈ ಥರ ಅಂತೇಳಿ ಬ್ಲೇಮ್ಗಳು ಆ ಥರ ಏನೋ ಸುಮ್ಮನೆ ಚಿಕ್ಕ ವಿಷಯಕ್ಕೆಲ್ಲ ಇಟ್ಕೊಳ್ಳೋದು, ಜಗಳ ಮಾಡೋದು, ನೀನು ಅಲ್ಗೋದು ಇಲ್ಲ, ಆ ಥರದ ಹುಡುಗಿ ಅಲ್ಲ ಇವಳು. ತುಂಬ ಅರ್ಥ ಮಾಡ್ಕೊಳ್ಳೋ ಹುಡುಗಿ. ಬಟ್ ಅವಳನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ತಾನು ಅರ್ಥ ಆಗಿ ಅವನೇನಂತ ಇವಳಿಗೆ ಅರ್ಥ ಮಾಡಿಸಿ ಲೈಫಲ್ಲಿ ಅವಳಿಗೆ ಕೆಲವೊಂದು ದಿವಸ ಆಸೆಗಳಿದೆ. ಅವಳಿಗೆ ಇನ್ನೊಂದೇನೆಂದರೆ ಅವಳಿಗೆ ಏನು ಬೇಕು ಅದನ್ನು ಸಿಗಬೇಕು, ಆ ಟೈಮ್ಗೆ ಸಿಗಬೇಕು. ಅಂದರೆ ಏನೋ ತುಂಬ ದೊಡ್ಡದು ದುಡ್ಡು ಆ ಥರ ಹಂಗಂತಲ್ಲ, ಚಿಕ್ಕ ವಿಷಯನೇ ಆಯ್ತು. ಇವಾಗ ನನಗೆ ಸಿಗಬೇಕಾ, ಮೀಟ್ ಮಾಡು, ಅಥವಾ ಎಲ್ಲಾದರೂ ಹೋಗ್ಬೇಕಾ, ಊಟ ಮಾಡೋಕೆ ಹೋಗ್ಬೇಕಾ, ಊಟ ಮಾಡೋಕೆ, ಏನೋ ತಿನ್ನೋಕೆ ಹೋಗ್ಬೇಕು, ಅಥವಾ ಈ ಥರ ಇಲ್ಲಿ ಏನಂತಾರೆ ಒಟ್ಟಿಗೆ ಫುಡ್ ಸ್ಟ್ರೀಟ್ ಏನು ಆ ಥರ ಈ ಥರ ಅವಳಿಗೆ ಆ ಥರ ಎಲ್ಲ ಸ್ವಲ್ಪ ಅವಳಿಗೆ ಹೊಂದ್ಕೊಂಡು ಹೋಗೋ ಹುಡುಗ ಬೇಕು. ಅಂದರೆ ಅವಳ ಮಾತು ಇವಳ ಮಾತು ಅವನು ಕೇಳಬೇಕು, ಅವನ ಮಾತು ಇವಳು ಕೇಳಬೇಕು, ಆ ಥರ. ಎಕ್ಸ್ಟ್ರಾ ಈ ಥರದ ಕ್ವಾಲಿಟೀಸ್ ಬೇಕು, ಆ ಥರ ಕ್ವಾಲಿಟೀಸ್ ಬೇಕು ಅಂತ ಇಬ್ರಿಗೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಅಲ್ಲ. ನನಗೂ ಇಲ್ಲ, ಬಟ್ ನಾನು ಅವಳಿಗೆ ಅಬ್ಸರ್ವ್ ಮಾಡ್ದಂಗೆ ಅವಳ ಹತ್ರ ಏನೋ ಅಷ್ಟೇನಿಲ್ಲ ಅಂತ ಅನ್ಸುತ್ತೆ. ಬಟ್ ಅವಳಿಗೆ ಮನಸ್ಸಿನ ಮಾತು ಕೇಳಬೇಕು. ಯಾಕೆ ನಾನು ಯಾವತ್ತೂ ನಿಂಗೆ ಹೇಳಿಲ್ಲ. ಹೇಳಿದೀಯಾ, ಬಟ್ ನಾನು ಹೇಳೋದು ಬೇರೆ, ನೀನಾಗಿ ನೀನು ಹೇಳೋದೇ ಬೇರೆ.
ಇಲ್ಲ ಇಲ್ಲ. ಸೊ ಬಿಕಾಸ್ ಐ ನೆವರ್ ಡ್ರೆಮ್ಟ್ ಆಫ್ ನಂಗೆ ಈ ಥರನೇ ಹುಡುಗ ಬೇಕು, ನಂಗೆ ಈ ರೇಂಜಲ್ಲೇ ಇರಬೇಕು, ಅವ್ನು ನನ್ನ ಈ ಥರ ನೋಡ್ಬೇಕು. ಐ ನೆವರ್ ಡ್ರೆಮ್ಟ್ ಆಫ್ ದಟ್ ಬಿಕಾಸ್ ಅದೆಲ್ಲ ನಡೆಯಲ್ಲ ಅದು ನಿಜದಿಂದ. ಬಿಕಾಸ್ ವಿ ಹ್ಯಾವ್ ಸೀನ್ ಅವರ್ ಓನ್ ಪೇರೆಂಟ್ಸ್, ವಿ ಹ್ಯಾವ್ ಸೀನ್ ಅವರ್ ಫ್ಯಾಮಿಲೀಸ್, ರಿಲೇಟಿವ್ಸ್ ಎಲ್ಲರೂ ಹೇಗೆ ನಡ್ಕೊಂಡು ಹೋಗ್ತಾರೆ ಅಂತ. ಐ ಡೋಂಟ್ ಥಿಂಕ್ ಸೊ ಎವ್ರಿ ಒನ್ ವಿಲ್ ಬಿ ದ ಸೇಮ್ ಇನ್ ದ ಕ್ಯಾರೆಕ್ಟರ್ಸ್. ಸಮ್ಟೈಮ್ಸ್ ಜಗಳಗಳು ಆಗುತ್ತೆ, ಇಲ್ಲೇ ಕ್ಯೂಟ್ ಜಗಳ ಅಂತೀವಿ, ಅಲ್ಲಿ ಫ್ಯಾಮಿಲಿ ಒಂದು 4 ಗೋಡೆ ಮಧ್ಯೆ ನಡೆಯುತ್ತೆ. ಸೊ ಅದರಿಂದ ಐ ವಾಂಟ್ ಸಮ್ವನ್, ಮೈ ಡ್ಯಾಡ್ ಇಸ್ ಅ ಬಿಸ್ನೆಸ್ ಮ್ಯಾನ್, ಸೊ ನನಗೂ ಒಂದು ಬಿಸ್ನೆಸ್ ಮ್ಯಾನೇ ಬೇಕು ಅಂತಲೇ ಇಷ್ಟಪಡ್ತೀನಿ. ಹಾಂ, ಸೊ ಆ ಥರ ಆಗಿ ಅವನು ಮುದ್ದಾಗಿ ನನ್ನ ನೋಡಿಕೊಂಡು ನಾನು ಹೇಗಿದ್ದೀನೋ ಅವನು ಅದೇ ಥರ ಇದ್ದೆ, ಒಂದು ಕ್ಯೂಟ್ ಪೇರ್ ಥರ ಕಾಣ್ತದೆ ಅಷ್ಟೇ. ಓಕೆ, ಸೊ ಇದೆಲ್ಲದ್ರ ಮಧ್ಯೆ ನೀವು ಫ್ರೆಂಡ್ಸ್ ಅಂತ ನಿಮ್ದು ಒಳ್ಳೆ ಏನು ಪರ್ಫಾರ್ಮೆನ್ಸ್ ನಿಮ್ಮ ಕಡೆಯಿಂದ ಬರ್ತಾ ಇತ್ತು, ಇದೆಲ್ಲದ್ರ ಮಧ್ಯೆ ಒಂದು ಫೋಟೋ ವೈರಲ್ ಆಗುತ್ತೆ ನಿಮ್ಮಿಬ್ರದ್ದು, ಹಾರ ಹಾಕೊಂಡಿರೋ ಫೋಟೋ. ಸೊ ಆ ಹಾರ ನೀವು ಕೈ ಹಿಡ್ಕೊಂಡು ಬೇರೆ ಬರ್ತೀರಾ, ಅವ್ರು ಹೇಳೋದಕ್ಕೂ ನೀವು ಅಲ್ಲಿ ಮಾಡ್ತಾ ಇರೋದಕ್ಕೂ ಎಷ್ಟು ಕನೆಕ್ಟ್ ಆಗಿದೆ ಅಂತಂದ್ರೆ ಇದು ನಿಜವಾಗ್ಲೂ ಇವರಿಬ್ರು ಮದುವೆ ಆದ್ರು ಅಂತ ಹೇಳ್ದೆ ಅಲ್ಲ ಅವಾಗೇನೆ. ನಾವು ಇಬ್ರು ಅರ್ಥ ಮಾಡ್ಕೊಂಡಿದ್ದೀವಿ, ಆ ಕಂಫರ್ಟ್ ಝೋನ್ ಕೊಟ್ಲು, ನಾನು ಅವಳಿಗೆ ಕೊಟ್ಟೆ ಅಂತೇಳಿ. ಇವಳು ಇಲ್ಲೇ ಬೆಳೆದಿರೋ ಹುಡುಗಿ, ಅವಳಿಗೆ ಹಳ್ಳಿ ಅಂದರೆ ಏನು ಗೊತ್ತೇ ಇಲ್ಲ. ಫಸ್ಟ್ ಟೈಮ್ ನಮ್ಮ ಊರಿಗೆ ಬಂದ್ಲು ಅಲ್ಲ, ಹಳ್ಳಿಲಿ ಬಂದಾಗ ಅಲ್ಲಮ್ಮ ಹಸುಗಳಾಗಲಿ, ಎತ್ತುಗಳಾಗಲಿ, ಹೋರಿಗಳಾಗಲಿ, ಎತ್ತಿನ ಬಂಡೆಲೆಲ್ಲ ಮೆರವಣಿಗೆ ಮಾಡಿದ್ರು. ಜನ ಎಲ್ಲ ಸಾವಿರಾರು ಜನ ತುಂಬಿದ್ರು. ನಮ್ಮ ಕಡೆ ಹಂಗೆ ಹಳ್ಳಿ ಕಡೆ ಜನ ಎಲ್ಲ ಹಿಡಿದು ಊರೇ ಊರೇ ಬಂದಿತ್ತು. ಇವಳಿಗೆ ಭಯ ಆಗ್ಬಿಡ್ತು. ಇನ್ನೊಂದು ನಮ್ಮ ಕಡೆ ಹಳ್ಳಿ ಕಡೆ ಹೋದ್ರೆ, ಹಳ್ಳಿ ಕಡೆ ಬಂದ್ರೆ ಇವಾಗ ನಾನು ನಮ್ಮ ಊರಿಗೆ ಹೋಗ್ತೀನಂದ್ರೆ ನನ್ನ ಬಿಟ್ಟು ನನ್ನ ಜೊತೆ ನೀವು ಬಂದಿದ್ದೀರಾ ಅಂದ್ರೆ ಅಲ್ಲಿ ಎಲ್ಲರನ್ನ ಅತಿಥಿ ಥರ ನೋಡ್ತಾರೆ. ಅವ್ರಿಗೆ ಫಸ್ಟಿಗೆ ಒಂದು ಶಾಲು ಸನ್ಮಾನ ಹಾರ ಹಾಕ್ಬಿಟ್ಟೆ ಕರ್ಕೊಂಡು. ಸೊ ನಾವು ಹೋಗಿದ ತಕ್ಷಣ ನಮ್ಮೂರಲ್ಲಿ ಹನುಮಂತ ದೇವ್ರ ದೇವಸ್ಥಾನ ಇದೆ. ಫಸ್ಟಿಗೆ ದೇವ್ರ ಆಶೀರ್ವಾದ ತೊಗೊಂಡು ಹೋಗೋಣ ಮನೆಗೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಹಾರ ಹಾಕಿದ್ರು ಊರವ್ರು ಬಂದು. ಸೊ ಇವಳಲ್ಲಿ ಭಯ ಬೀಳ್ತಿದ್ಲು, ಕೈಯೆಲ್ಲ ನಡುಗ್ತಾ ಇತ್ತು. ಅವಳು ಯಾವತ್ತೂ ಇಲ್ಲೂ ಸೆಟ್ಟಲ್ಲೂ ನನ್ನ ಕೈ ಹಿಡ್ಕೊಂಡೇ ಇರ್ತಾಳೆ. ಸೊ ಕೈ ಹಿಡ್ಕೊಂಡು, ಇನ್ನೊಂದು ನಮ್ಮ ಜವಾಬ್ದಾರಿ ಅಲ್ವಾ, ಸಿಟಿ ಹುಡುಗಿ ನಮ್ಮ ಮನೆಗೆ ಬೇರೆ ಬಂದುಬಿಟ್ಟಿದ್ದಾಳೆ. ಆಮೇಲೆ ಅಲ್ಲಿ ಇವಳು ಭಯ ಬಿದ್ದುಬಿಟ್ಟು ಏನಕ್ಕೆ ಅಂತೇಳಿ ಕೈ ಹಿಡ್ಕೊಂಡು ದೇವಸ್ಥಾನದ ಮುಂದೆ ನಾವು ಸ್ಟೇಜ್ ಮೇಲೂ ಹಂಗೆ ಇರ್ತೀವಲ್ವಾ, ಹಂಗೆ ಅದ್ ಮದ್ವೆ ಅಲ್ಲ, ದಯವಿಟ್ಟು ಮದ್ವೆನೇ ಅನ್ಕೊಂಡಿದೀರಾ, ಎಂಗೇಜ್ಮೆಂಟು ಅಲ್ಲ. ಊರ್ಗ್ ಹೋಗಿದ್ವಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಗ್ರ್ಯಾಂಡ್ ವೆಲ್ಕಮಿಂಗ್ ವಾಟ್ ಅವ್ರ ಊರವರು ನನಗೆ ಗೊತ್ತಿದೆ. ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸಿಗೆ ನೀವು ಏನೆಲ್ಲ ಇಂಪ್ರೂವ್ಮೆಂಟ್ಸ್ ಆ ಒಂದು 6 ಮಂತ್ಸಲ್ಲಿ ತೊಗೊಂಡು ಬಂದ್ರಲ್ಲ, ಅದ್ರದ್ದು ಬ್ಯಾಕ್ ಬೋನ್ ಆಗಿದ್ದು ರವಿ ಸರ್ ಮತ್ತು ರಚಿತಾ ರಾಮ್ ಮ್ಯಾಮ್. ಸೊ ಅವರಿಬ್ಬರ ಒಂದು ಜಡ್ಜ್ಮೆಂಟ್ ಆಗಿರ್ಬೋದು, ಅವರಿಬ್ಬರ ಇನ್ಪುಟ್ಸ್ ಆಗಿರ್ಬೋದು, ಅವರಿಬ್ಬರು ನಿಮ್ಮ ಜೊತೆ ನಡ್ಕೊಳ್ತಾ ಇರುವಂತಹ ರೀತಿ ಆಗಿರ್ಬೋದು, ಅವ್ರು ನಿಮ್ಮನ್ನ ರಿಸೀವ್ ಮಾಡಿದಂತಹ ರೀತಿ ಆಗಿರ್ಬೋದು, ಎಲ್ಲವನ್ನು ನೆನೆಸ್ತಾ ಹೋದ್ರೆ ಹೇಗನ್ಸುತ್ತೆ? ಈ ಶೋಗೆ ರವಿ ಸರು, ರಚ್ಚು ಮ್ಯಾಮು ಜಡ್ಜ್ ಆಗಿದ್ರು. ನಮಗೆ ನಾವು ಸ್ಟೇಜ್ ಮೇಲೆ ಇರಬೇಕಾದ್ರೆ, ನಾವು ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅವ್ರು ನಮಗೆ ಜಡ್ಜ್ ಥರನೇ ನಮಗೆ ಸರಿ ಮಾಡಿದ್ವಿ ಅಂದರೆ ತುಂಬ ಹೊಗಳ್ತಿದ್ರು, ತಪ್ಪು ಮಾಡಿದ್ವಿ ಅಂದರೆ ಬೈತಾ ಇದ್ರು ತಪ್ಪು ಅಂತ. ಅದು ಬಿಟ್ಟರೆ ನಮಗೆ ರವಿ ಸರು, ರಚ್ಚು ಮ್ಯಾಮು ಒಂಥರ ಟೀಚರ್ ಥರ, ಗುರುಗಳ ಥರ ಆಗಿದ್ರು. ಜೀವನದ ಪಾಠ ಹೇಗಿರಬೇಕು, ಅಂಜಬಾರ್ದು, ನೀವು ಈ ಲೈಫಲ್ಲೇ ಬಂದಿದ್ದೀರಾ, ಈ ಲೈಫ್ನ ಚೂಸ್ ಮಾಡ್ಕೊಂಡಿದ್ದೀರಾ, ಓಪನ್ ಆಗಿರಬೇಕು, ಮಾತಾಡಿ, ಮನಸ್ಸಲ್ಲೇನಿದೆ, ತಪ್ಪಾಗುತ್ತೋ ಸರಿ ಆಗುತ್ತೋ, ಬೈತಾರ ಬೈಸ್ಕೊಳ್ಳಿ, ಹೊಗಳ್ತಾರ ಹೋಗಿಸ್ಕೊಳ್ಳಿ, ಮನಸ್ಸಲ್ಲಿರೋದನ್ನ ಹೊರಗೆ ಹಾಕ್ಬಿಡಿ ಅಂತ ಪ್ರತಿ ಸಲ ಹೇಳ್ತಾ ಇದ್ರು ರವಿ ಸರು. ಇಡೀ ಸೆಟ್ಗೆನೆ ಅವರಿದ್ರೆ ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ, ರವಿ ಸರ್ ಇದ್ರೆ ಒಂಥರ ದಾಸೋಹ ಥರ. ಅವರು ರವಿ ಸರ್ ಇದ್ದಾರೆ ಅಂದರೆ ಅಲ್ಲಿ ಯಾರು ಯಾವುದೇ ವ್ಯಕ್ತಿ ಉಪವಾಸ ಇರಲ್ಲ. ಎಲ್ಲರಿಗೂ ಒಬ್ಬ ಕೆಲಸ ಕಸ ಗುಡಿಸೋನಿಂದ ಹಿಡ್ಕೊಂಡು ಎಲ್ಲರಿಗೂ ಸೆಟ್ಟಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಂದ ಹಿಡಿದು ನಮ್ಮ ಕಂಟೆಸ್ಟೆಂಟ್ಗಳಿಗೆ ಹಿಡಿದು ಎಲ್ಲರಿಗೂ ಊಟ, ಸ್ವೀಟು, ಬೆಣ್ಣೆ ಬರ್ತಾನೆ ಇರುತ್ತೆ. ರವಿ ಸರ್ ಬರ್ತಾರೆ ಅಂದರೆ ಒಂದು ಕಾರ್ ಸಪ್ರೇಟಾಗಿ ಏನು ದಿನಸಿ ತಿಂಡಿಗಳೇ ತೊಗೊಂಡು ಬರ್ತಾರೆ. ಮತ್ತು ರಚ್ಚು ಮ್ಯಾಮು ಅವರು ಶೋ ಸ್ಟಾರ್ಟಿಂಗಲ್ಲಿ ಮ್ಯಾಮ್ ಮಾತಾಡ್ತಿದ್ವಿ, ಕ್ಲೋಸ್ ಆದ್ವಿ. ಆಮೇಲೆ ನೀನು ಹಾಡೋದಂದ್ರೆ ತುಂಬ ಇಷ್ಟ ಕಣೋ, ನೀನು ಸಖತ್ತಾಗಿ ಹಾಡ್ತೀನಿ, ವಾಯ್ಸ್ ತುಂಬ ಇಷ್ಟ ಅಂತ ಹೇಳ್ತಾಯಿದ್ರು. ಬಟ್ ಮ್ಯಾಮ್ ಈ ಶೋ ಮುಗಿಯೋದ್ರೊಳಗಡೆ ಮ್ಯಾಮ್ ನನಗೆ ಅಲ್ಲಿ ಜಡ್ಜ್ ಆಗಿದ್ರು, ಬಟ್ ನನಗೆ ಪರ್ಸ್ನಲಿ ಅವರು ಅಕ್ಕ ಆದರು. ಅವ್ರು ನಂಗೆ ತಮ್ಮ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅಷ್ಟು ಪ್ರೀತಿ ಗಳಿಸಿದ್ದೀವಿ. ಆ ಪ್ರೀತಿ ಅವ್ರು ಕೊಟ್ಟಿದ್ದಾರೆ ಅಂದರೆ ನಾವು ಉಳಿಸ್ಕೊಂಡು ಹೋಗ್ಬೇಕಂತ ಅಷ್ಟೇ. ಅವ್ರು ಯಾವತ್ತೂ ಅವರಿಗೆ ಋಣಿ. ಇಟ್ ವಾಸ್ ಮೋರ್ ಲೈಕ್ ಅ ಫ್ಯಾಮಿಲಿ ವಿತ್ ದಮ್. ಇವಾಗ ಸ್ಕೂಲಿಗೆ ಸ್ಟಾರ್ಟಿಂಗ್ ಹೋದಾಗ ಎಲ್ಲರೂ ಭಯಪಡ್ತಿರ್ತಾರೋ ಪ್ರಿನ್ಸಿಪಲ್ ಜೊತೆ ಹೇಗೆ ಮಾತಾಡಬೇಕು ಹೇಗಿಲ್ಲ ಅಂತ ಅಲ್ಲ. ಸೊ ಅದೇ ಥರ ಇಲ್ಲೂ ಇಟ್ ವಾಸ್ ಲೈಕ್ ಸ್ಟಾರ್ಟಿಂಗು ಓಕೆ, ವೆನ್ ಇಟ್ ಸಿಚುವೇಶನ್ ಕಮ್ಸ್, ನೀವೇನು ಚೆನ್ನಾಗಿ ಮಾರ್ಕ್ಸ್ ತೆಗಲಿ ಅಂದರೆ ಎಲ್ಲರೂ ಬೈತಾರೆ. ಅದೇ ಥರ ಇಲ್ಲೂ ಪರ್ಫಾರ್ಮೆನ್ಸ್ ಏನು ಚೆನ್ನಾಗಿ ಮಾಡಲ್ಲ ಅದು ಬೈತಾರೆ. ಚೆನ್ನಾಗಿ ಮಾರ್ಕ್ಸ್ ತೆಗೆದಿದ್ರೆ ಓ ವಾವ್ ವೆರಿ ಗುಡ್, ಕೀಪ್ ಇಟ್ ಅಪ್, ನೆಕ್ಸ್ಟ್ ಟೈಮ್ ಇನ್ನೂ ಚೆನ್ನಾಗಿ ಮಾಡು ಅಂತ ಹೇಳ್ತಾರೆ. ಸೇಮ್ ವೇ ಇಲ್ಲೂ ಅವ್ರ ಕಮೆಂಟ್ಸ್ ಹಂಗೆ ಇತ್ತು. ಮತ್ತು ಯಾರಾದರೂ ಫೇವ್ರೆಟ್ಸ್ ಅಂತ ಇರ್ತಾರಲ್ಲ ಸ್ಟೂಡೆಂಟ್ಸು, ಆ ಥರ ಅವ್ರ ಫೇವ್ರೆಟ್ ಇದ್ದರೆ ಆನ್ ಸ್ಕ್ರೀನು ಆಫ್ ಸ್ಕ್ರೀನ್ ಎರಡೂ ಸೇಮ್ ಇರ್ತಾ ಇತ್ತು. ಯಾಕೋ ಹಿಂಗೆ ನೀವು ಬಂದಾಗೆಲ್ಲ
ಚೆನ್ನಾಗಿ ಮಾಡ್ತೀರಾ ಇಬ್ರು ಒಳ್ಳೆ ಕ್ಯೂಟಾಗಿ ಮಾಡ್ತೀರಾ, ಅವಳೇನೋ ಒಂದು ಹೇಳ್ತಾರೆ ಇವನೇನೋ ಹೇಳ್ತಾರೆ, ಇಬ್ರು ಏನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ತಾರೆ ಅಂತ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾ ಇತ್ತು. ಇವ್ರದ್ದೇ ಆಗಲಿ ಇಲ್ಲ ನಂದೇ ಆಗಲಿ ಇಬ್ಬರದ್ದು ಯಾರೇ ತಪ್ಪಿದ್ರು ನೀನು ತಪ್ಪು ಮಾಡಿದ್ಯಾ, ನೆಕ್ಸ್ಟ್ ಟೈಮ್ ಹಿಂಗೆ ಮಾಡು, ನೆಕ್ಸ್ಟ್ ಟೈಮ್ ಅವನು ಏನೋ ತಪ್ಪು ಮಾಡಿ ನೀನು ಈ ಥರ ತಿದ್ಕೊಂಡು ಮಾತಾಡು ಅಂತೆಲ್ಲ ಹೇಳ್ತಾ ಇದ್ರು. ಸೊ ಇಟ್ ವಾಸ್ ಮೋರ್ ಲೈಕ್ ಫ್ಯಾಮಿಲಿ. ಕಂಟೆಸ್ಟೆಂಟ್ಸ್ ಆಗಿರಲಿ, ರವಿ ಸರ್ ಆಗಲಿ, ರಚ್ಚು ಅಕ್ಕ ಆಗಿರಲಿ, ಆ್ಯಂಡ್ ಮೋರ್ ಓವರ್ ಥ್ಯಾಂಕ್ಸ್ ಟು ನಿರಂಜನ್, ಯಾಕಂದರೆ ಅವರಿಂದನೇ ಈ ಶೋ ನಡೀತಾ ಇದ್ದಿದ್ದು. ಆ್ಯಂಡ್ ಮೋರ್ ಓವರ್ ಎಲ್ಲ ಕಂಟೆಸ್ಟೆಂಟ್ಸು ಮತ್ತು ಬೆಳಗಿಂದ ರಾತ್ರಿ ತನಕ ಅವರೇ ನಮ್ಮನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಆ ಥರ ನಡ್ಸ್ಕೊಂಡು ಹೋಗೋದಕ್ಕೆ ಅವ್ರಿಗೂ ತುಂಬ ಸಪೋರ್ಟಿವ್ ಆಗೋದು. ಸೊ ನಿಮ್ಮ ಜೊತೆ ಫೈನಲಲ್ಲಿ ಇದ್ದಿದ್ದಂಥದ್ದು ರಕ್ಷಕ್ ಮತ್ತು ರಮೋಲ, ಅವರು ಕೂಡ ಏನು ಸಾಧ ಇಲ್ಲ, ಅವರು ತುಂಬ ಸ್ಟ್ರಾಂಗ್ ಇದ್ದಂತಹ ಕಂಟೆಸ್ಟೆಂಟ್ಗಳೇ. ಸೊ ಅವರನ್ನ ಸೋಲಿಸಿ ನೀವು ಗೆದ್ದಿರೋದಕ್ಕೆ ಕಾರಣ ಏನಿರಬಹುದು, ಏನು ಎಕ್ಸ್ಟ್ರಾ ನೀವು ಕೊಟ್ಟಿದ್ದೀರಾ ಅಂತ? ಇಲ್ಲ, ಕಾರಣ ನಾವು ಹೇಳಿದ್ರೆ ತಪ್ಪಾಗ್ಬಿಡುತ್ತೆ, ನಮಗೂ ಗೊತ್ತಿಲ್ಲ. ಅದು ಜನನೇ ಕೊಟ್ಟಿರೋ ಪ್ರೀತಿ, ಜನದ ಮೇಲೆ ಜನ ಏನು ತೀರ್ಮಾನ ಮಾಡಿದ್ದಾರೆ ಅದನ್ನು ಆ ಥರ ಟೀಮು ಮತ್ತು ನಮ್ಮ ಜಿ ಕನ್ನಡ ಅದ್ರ ಮೇಲೆ ವಿನ್ನರು ರನ್ನರು ಅಥವಾ ಮತ್ತೊಂದು ಮಗದೊಂದು ಅಂತ ಮಾಡಿದ್ದು. ಸೊ ಜನ ಏನು ಕೊಟ್ಟರು ನಾವು ತೊಗೊಳ್ಳೇಬೇಕು. ಯಾಕಂದರೆ ನಾನು ವಿನ್ನೇ ಆಗಬೇಕು ಅಂತ ನಾನು ಇದಾಗಿರಲಿಲ್ಲ, ಸ್ಟಡಿ ಆಗಿರಲಿಲ್ಲ. ಏನು ಬರುತ್ತೆ ಈ ಶೋಲಂತರೂ, ನಾವು ಶೋಗೆ ಏನು ಬಂದಿದ್ದೀವಿ, ಶೋಗೆ ನಾವು ಎಷ್ಟು ಕೊಟ್ಟಿದ್ದೇವೆ ಗೊತ್ತಿಲ್ಲ, ಬಟ್ ಶೋ ನಮ್ಗೆ ತುಂಬ ಕೊಟ್ಬಿಟ್ಟಿದೆ, ಆಲ್ರೆಡಿ ಹೆಸರು ಕೊಟ್ಟಿದೆ, ಒಳ್ಳೆ ಪಾಪ್ಯುಲಾರಿಟಿ ಕೊಟ್ಟಿದೆ. ಈ ಶೋಲಿ ಏನು ಬಂದರೂ ಖುಷಿಯಿಂದನೇ ಹೋಗ್ಬೇಕಂತ ಇತ್ತು, ಬಟ್ ಜನರ ಆಶೀರ್ವಾದ, ದೇವರ ಆಶೀರ್ವಾದ. ವಿ ಡಿಡ್ಂಟ್ ಪ್ಲಾನ್ ಅಪ್ ಈ ಥರ ಅವ್ರು ಕಾಂಪಿಟೇಟಿವ್ ನಾವು ಕಾಂಪಿಟೇಟಿವ್ ಅಂತ ಯಾವತ್ತೂ ಪ್ಲಾನ್ ಮಾಡಿಲ್ಲ, ಎಲ್ಲರೂ ಈಕ್ವಲ್ ಆಗೇ ನೋಡಿದ್ರು. ಅದು ಇನ್ನೊಂದು ಏನಂದರೆ ನಮ್ದು ಅದೊಂದು ಅದೇ ನಮ್ದು ಒಳ್ಳೆ ಕೆಲಸ ಮಾಡಿದಂದ್ರೆ, ಯಾವತ್ತು ನಾವು ಕಾಂಪಿಟೇಷನ್ನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು, ನಾವು ಹಿಂಗಿರ್ಬೇಕು, ಅವ್ರು ನಮ್ಮ ಕಾಂಪಿಟೇಷನ್ ಆಗ್ತಿದ್ದಾರೆ, ಯಾವತ್ತೂ ಮಾಡಲಿಲ್ಲ. ಒಬ್ರಿಗೊಬ್ರ ಹತ್ರ ಯಾರು ಏನು ಮಾಡಿದ್ರು ನಮ್ಮ ಪಾಡಿ ನಾವು ಜಗಳನೇ ಮಾಡ್ತಿದ್ವಿ, ನಮ್ಮ ಪಾಡಿ ನಾವು ಮಾತೇ ಆಡ್ತಿದ್ವಿ, ಹಂಗೆ ಇರ್ತಿದ್ವಿ. ಬಟ್ ಅದು ಫೈನಲ್ಸ್ ಅಲ್ಲೂ ಅಷ್ಟೇ, ಯಾರು ಬಂದ್ರು ಅವ್ರು ಕಾಂಪಿಟೇಟಿವ್, ಅವ್ರು ವಿನ್ ಆಗ್ಬೋದು ಆ ಥರ ನಾವು ಯಾವತ್ತೂ ಮಾತಾಡೇ ಇಲ್ಲ, ಯಾರು ಒಬ್ರಿಗೊಬ್ರಿಗೂ ನೋಡ್ಕೊಂಡಿಲ್ಲ ಆ ಥರ ಕಂಟೆಸ್ಟೆಂಟು ಆ್ಯಸ್ ಎ ಶೋ ಅಂತ ಬಂದರೆ ವಿನ್ ಆಗಬೇಕು ಅಂತ ಎಲ್ರಿಗೂ ಇರುತ್ತೆ, ನಮಗೂ ಇತ್ತು, ಅದಾಯಿತು. ಸೊ ಈಗ ನೆಕ್ಸ್ಟ್ ಪ್ಲಾನ್ ಏನು ಅಂತ, ಯಾಕಂದ್ರೆ ಇವಾಗ ಈ ಶೋ ಮುಗೀತು, ಈಗ ಇಂಟರ್ವ್ಯೂಸು ಒಂದಿಷ್ಟು ಮುಗೀತು ಅಂತಂದ್ರೆ ನೆಕ್ಸ್ಟ್ ಏನಂತ ಒಂದು ಪ್ಲಾನ್ ಇದ್ದೇ ಇರುತ್ತೆ. ನನಗೆ ಪ್ಲಾನ್ ಅಂದರೆ ನಾನು ಏನೇ ಮಾಡಿದ್ರು, ಎಷ್ಟೇ ಶೋಸ್ ಮಾಡಿದ್ರು, ಏನೇ ಮಾಡ್ಕೊಂಡು ಬಂದರು, ನನಗೆ ಕೊನೆಯದಾಗಿ ಮ್ಯೂಸಿಕ್, ಅದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಬರೆಯೋದು, ಹಾಡೋದು, ಕಂಪೋಸ್ ಮಾಡೋದು. ಸೊ ಒಳ್ಳೊಳ್ಳೆ ಸಿನಿಮಾಗಳಿಗೆ ಹಾಡಬೇಕಂತ ಇದೆ, ಆಲ್ರೆಡಿ ಇದೆ, ತುಂಬ ಅವಕಾಶಗಳಿದೆ, ಬಂದಿದೆ. ನನಗೆ ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಬೆಳಿಬೇಕು, ತುಂಬ ಎತ್ತರಕ್ಕೆ, ನನ್ನದೇ ಒಂದು ಗುರುತು, ಸೋನಿಲ್ಲ ಅಂದರೆ ಒಂದು ಗುರುತಾಗಬೇಕು ಇಂಡಸ್ಟ್ರಿಯಲ್ಲಿ, ಅಥವಾ ನನ್ನ ಸಾಂಗ್ಸು ಎಲ್ಲ ಭಾಷೆಯಲ್ಲಿ ಹೋಗ್ಬೇಕು ಕನಸಿದೆ, ಬಟ್ ಅದು ಮಾಡ್ತೀನಿ ಅಂತ ಭರವಸೆನೂ ಇದೆ. ಸೊ ಒಂದಲ್ಲ ಒಂದಿನ ನಾನು ಒಂದು ಕಡೆ ಒಂದು ಕಾನ್ಸರ್ಟ್ ಅಂತ ಮಾಡಿದಾಗ 1000 ಜನ, ಲಕ್ಷ ಜನ ಬರಬೇಕು, ಅದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೀನಿ. ಎಲ್ಲ ಆಸೆ ಇದೆ, ಬಟ್ ಆದಷ್ಟು ಬೇಗ ಅದನ್ನ ಮಾಡ್ತೀನಿ. So always such a question, I have dreamt of being an actress, so that is my passion also. So since so many years of struggle, ivaga Zee Kannada has given me a platform, and Bharjari Bachelors inda inna popular agideni, iವ್ರ ಜೊತೆ ನಾನು ಮೆಂಟರಿಂಗ್ ಆಗಿ ಇವ್ರು ನನ್ನ ಪೇರ್ ಆಗಿ ಕೊಟ್ಟಿದ್ದಕ್ಕೆ. ಸೊ now next like too many offers are coming, it's like choose wisely ಅಂತ. ಯಾ, ಸೊ ಭರ್ಜರಿಯಲ್ಲಿ ನಿಮ್ಮಿಬ್ರು ಪೇರ್ ನೋಡಿದ್ವಿ ನಾವು, ಬಿಗ್ ಸ್ಕ್ರೀನ್ ಅಲ್ಲೂ ನೋಡೋ ಚಾನ್ಸಸ್ ಏನಾದ್ರು ನಮಗೆ ಸಿಗ್ಬೋದಾ ಅಂತ? ಒಂದು ಪ್ಲಾನ್ ಮಾಡಿದ್ದೀವಿ, ಒಂದು ಮೂವಿ ಮಾಡ್ತಾ ಇದ್ದೀವಿ. ಮನೋಹರ್ ಗೌಡ ಅಂತ ಡೈರೆಕ್ಟ್ರು ಮತ್ತು ಸಂತೋಷಣ ಅಂತ ಪ್ರೊಡ್ಯೂಸರು ಮಾಡ್ತಾ ಇದ್ದೀವಿ. ಟ್ರೈ ಅಂದರೆ ಏನಾಗುತ್ತೋ ಬಿಡುತ್ತೋ ಅಂತ ಗೊತ್ತಿಲ್ಲ, ಮತ್ತು ಅದಕ್ಕೆ 100 ಜನ ಬೈತಾರೆ, ಏನಕ್ಕೆ, ಬಟ್ ಏನು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆಯ್ತು ಇಲ್ಲಾಂದ್ರೆ ಇಲ್ಲ, ಬಟ್ ನಮ್ಮ ಕೆಲಸ ಅಂತೂ ನಮ್ಗಿದೆ ಇರುತ್ತೆ, ಮ್ಯೂಸಿಕ್ ಯಾವತ್ತೂ ಬಿಡಲ್ಲ. ಬಟ್ ಏನೋ ಒಂದು ಬಂದಿದ್ದೇನೋ ಅವಕಾಶ, ಒಂದ್ಸಲ ಟ್ರೈ ಮಾಡಿ ನೋಡೋದು, ಹೇಳಕ್ಕಾಗಲ್ಲ, ಕ್ಲಿಕ್ ಆದ್ವಿ. ಈ ಶೋನು ಹಂಗೆ ಆಗಿದ್ದು, ಸೊ ಪ್ರೆಡಿಕ್ಟ್ ಮಾಡಕ. ಸೊ ಥ್ಯಾಂಕ್ ಯು ಸೋ ಮಚ್, ಇಷ್ಟೊತ್ತು ನಮ್ಮ ಜೊತೆಗೆ ನಿಮ್ಮ ಟೈಮ್ನ ಸ್ಪೆಂಡ್ ಮಾಡಿದ್ದಕ್ಕೆ, ಹಾಗೆ ಒಳ್ಳೊಳ್ಳೆ ವಿಷಯಗಳನ್ನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ, ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮಗೂ ಕೂಡ ಥ್ಯಾಂಕ್ ಯು. ಇಷ್ಟೋ ತನಕ ನೀವು ಕೂಡ ನಮ್ಗೆ ಒಳ್ಳೊಳ್ಳೆ ವಿಷಯಗಳನ್ನೇ ಕೇಳಿದ್ರೆ, ಒಳ್ಳೊಳ್ಳೆ ಮಾತುಗಳನ್ನೇ ಕೇಳಿಸಿದ್ರೆ ಥ್ಯಾಂಕ್ ಯು. ನಿಮಗೂ ಕೂಡ ಅದು ಒಳ್ಳೆ ಒಂದು ಫ್ಲಾಶ್ ಬ್ಯಾಕ್ಸ್ನ ನಮಗೂ ಒಂದು ಮೆಮೊರೀಸ್ ಆಗಿ ತಿರ್ಗಾ ತರಿಸಿ ಅದು ನಮಗೂ ಮರೆಯೋಕ್ಕಾಗ್ತಿಲ್ಲ, ನೀವು ಅದನ್ನೇ ಬಂದು ಕೇಳ್ತೀರಾ. ಥ್ಯಾಂಕ್ ಯು. ಸೊ ಇದಾಗಿತ್ತು ಸುನಿಲ್ ಮತ್ತು ಅಮೃತ ಅವರ ಮಾತು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.